ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಕಥೆಗನುಸಾರವಾಗಿ ನಾನಾ ಗ್ರಾಮಗಳಿಂದ ನಗರಗಳಿಂದ ರಾಮನ ಪಟ್ಟಾಭಿಷೇಕವನ್ನು ನೋಡುವ ಕಾರಣಕ್ಕಾಗಿ ಜನಸಂದಣಿ ಅಯೋಧ್ಯೆ ಕಡೆಗೆ ಸಾಗಿ ಬಂದದ್ದನ್ನು ನಾವು ಶ್ರವಣ ಮಾಡಿದ್ವಿ. ಏಳನೇ ಸರ್ಗದಲ್ಲಿ ಮಂಥರೆ ಕೈಕೇಯಿಗೆ ದುರ್ಬೋಧನೆ ಕೊಟ್ಟಂತಹ ವರ್ಣನೆಯನ್ನು ಇವತ್ತು ಶ್ರವಣ ಮಾಡಬೇಕು. ಜ್ಞಾತಿದಾಸಿ ಯಥೋ ಜಾತ ಕೈಕೇಯಿಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಯದೃಚ್ಛಯ. ಒಬ್ಬಳು ದಾಸಿ, ಅವಳು ಯಾರು ಅಂದರೆ ಯಥೋ ಜಾತ, ಅವಳು ಎಲ್ಲಿ ಹುಟ್ಟಿದ್ಲು ಅಂತಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಅವಳ ತಂದೆ ತಾಯಿ ಯಾರು ಯಾರಿಗೂ ಗೊತ್ತಿಲ್ಲ. ಕೈಕೇಯಿ ಅಷ್ಟು ಸಹೋಷಿತ, ಮೊದಲಿಂದಲೂ ಕೈಕೇಯಿಯ ಜೊತೆಗೆ ಇದ್ದಳು ಅವಳ ತವರ ಮನೆಯಲ್ಲಿ. ಕೈಕೇಯಿ ಮದುವೆ ಆಗಿ ಬಂದಾಗ ಅವಳ ಜೊತೆನೇ ಇಲ್ಲಿಂದ ಈ ಕಡೆನೂ ಕೂಡ ಬಂದಳು. ಪ್ರಾಸಾದಂ ಚಂದ್ರ ಸಂಕಾಶಂ, ಅವಳು ಆ ಕಡೆ ಈ ಕಡೆ ಅರಮನೆಯಲ್ಲಿ ಸಂಚಾರ ಮಾಡುವಾಗ, ಕೈಕೇಯಿಯ ಅರಮನೆಯಲ್ಲಿ ಸಂಚಾರ ಮಾಡುವಾಗ ಆ ಚಂದ್ರನಂತೆ ಬೆಳ್ಳಗೆ ಹೊಳೆಯುತ್ತಿರುವಂಥ ಉಪ್ಪರಿಗೆ ಮನೆಯನ್ನು ಏರಿದಳು. ಎದುರ್ಛಯ, ಆ ಕಡೆ ಈ ಕಡೆ ಓಡಾಡುವಳು ಅಲ್ಲೇ ಏರಿದ್ಲು ಅಷ್ಟೇ. ಅವಳಿಗೇನು ವಿಶೇಷ ಕಾರಣ ಇರಲಿಲ್ಲ. ಆ ಸಂದರ್ಭದಲ್ಲಿ ರಾಜಮಾರ್ಗವನ್ನು ನೋಡಿಲ್ಲಂತವಳು. ರಾಜಮಾರ್ಗ ಎಲ್ಲ ಕಡೆ ನೀರಿನಿಂದ ಶುದ್ಧಗೊಳಿಸಲ್ಪಟ್ಟಿತ್ತು. ಸುಗಂಧಮಯವಾದಂಥ ಹೂವಿನ ಸಕಳೆಗಳನ್ನು ಎಲ್ಲ ಬೀದಿಗಳಲ್ಲಿ ಎರಚಿದ್ರು. ಅದನ್ನು ಅವಳು ಮಂಥರೆ ನೋಡಿದ್ಲು. ನಗರ ಉಪಮಾರ್ಗಗಳೆಲ್ಲವೂ ಕೂಡ ಶುದ್ಧವಾಗಿದ್ದವು. ಜನಗಳೆಲ್ಲರೂ ತಮ್ಮ ಮನೆಯಲ್ಲಿ ಯಾವುದೋ ದೊಡ್ಡ ಹಬ್ಬ ಇರುವವರಂತೆ ಅಭ್ಯಂಗ ಸ್ನಾನ ಮಾಡಿ ಶುಚಿಗಳಾಗಿ ನಾನಾ ರೀತಿಯಾದ ಅಲಂಕಾರಗಳನ್ನು ಮಾಡಿಕೊಂಡು ಮಾರ್ಗಗಳಲ್ಲಿ ಸಂಚಾರ ಮಾಡ್ತಾ ಇದ್ರು. ಶ್ರೀರಾಮ ಜಯತು, ರಾಜಾ ರಾಮ ಜಯತು ಅಂತ ಅವರು ಜಯಘೋಷ ಮಾಡ್ತಿದ್ರು. ದೇವಾಲಯದ ಬಾಗಿಲುಗಳಿಗೆ ಎಲ್ಲ ಕಡೆ ಅಲಂಕಾರ ಮಾಡಿದ್ರು. ವೇದಘೋಷ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅದನ್ನೆಲ್ಲವನ್ನು ಕೂಡ ಆ ಮಂಥರೆ ನೋಡಿದ್ಲು. ಆ ಮಂಥರೆಯ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಹೀಗಿದೆ, ಅದನ್ನು ಅಡಿ ಟಿಪ್ಪಣಿಯಲ್ಲಿ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಮಂಥರಾ ನಾಮ ಕಾರ್ಯಾರ್ಥಂ ಅಪ್ಸರಾ ಪ್ರೋಷಿತಾ ಸುರೈಹಿ ದಾಸಿ ಕಾಚನ ಕೈಕಯ್ಯೈ ದತ್ತ ಕೈಕಯ್ಯ ಕೇಕಯ ಭೂಭೃತ. ರಾವಣನ ವಧೆ ದೇವತೆಗಳಿಗೂ ಕೂಡ ಅಪೇಕ್ಷಿತ ಆಗುತ್ತಲ್ಲ, ಅದಕ್ಕಾಗಿ ರಾಮನ ಪಟ್ಟಾಭಿಷೇಕ ಆಗುವಂಥ ಕೆಲಸ ಮುರಿದು ಬೀಳಬೇಕಾಗಿತ್ತು. ಅದಕ್ಕಾಗಿ ದೇವತೆಗಳು ಒಬ್ಬ ಅಪ್ಸರೆಯನ್ನು ಭೂಲೋಕಕ್ಕೆ ಕಳಿಸಿದ್ರಂತೆ. ಆ ಅಪ್ಸರೆ ಇಂಥ ವಿಕೃತವಾದಂಥ ವೇಷವನ್ನು ತಾಳಿ ಕೈಕೇಯಿಯ ಜೊತೆಗೆ ಅವಳಿದ್ಲು. ಕೈಕೇಯಿ ದಶರಥನನ್ನು ಮದುವೆ ಆಗಿ ಬರುವಾಗ ಅವಳ ಜೊತೆಗೆ ಕೂಡ ಬಂದಿದ್ಲು. ಆನಂದ ರಾಮಾಯಣ ಕೂಡ ಹಾಗೆ ಹೇಳಿದ್ಲು. ದುಂದುಬಿ ಎನ್ನುವಂಥ ಅಪ್ಸರೆ ಕೈಕೇಯಿ ಜೊತೆಗಿದ್ಲು. ಅವಳು ಈ ಕಾರ್ಯವನ್ನು ವಿಘ್ನ ಮಾಡಲಿಕ್ಕಾಗಿ ಅಲ್ಲಿಗೆ ಬಂದಿದ್ದಳು ಅಂತ ಅಲ್ಲೂ ಕೂಡ ಹಾಗೆ ನಾವು ಕಥೆಯನ್ನು ನೋಡಿದ್ವಿ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಅದ್ಭುತವಾದಂಥ ಹರ್ಷ ಆಗಿತ್ತು. ಕುದುರೆಗಳು ಸಂತೋಷದಿಂದ ಧ್ವನಿ ಮಾಡ್ತಾ ಇದ್ದವು, ಆನೆಗಳು ಗೀಳಿಡ್ತಾ ಇದ್ದವು, ಪಶುಗಳು ಮತ್ತು ಉಳಿದ ಪ್ರಾಣಿಗಳೆಲ್ಲವೂ ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದವು. ಆ ಮಂಥರಿಗೆ ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಯಿತು. ಆ ಮಂಥರೆ ಆ ಕಡೆ ಈ ಕಡೆ ನೋಡಿದ್ವಿ, ಯಾಕೆ ಇಷ್ಟೆಲ್ಲ ಸಂಭ್ರಮ ಅಂತೇಳಿ. ಅಲ್ಲಿ ಮತ್ತೊಬ್ಬಳು ದಾಸಿ ಕಾಣ್ತಿದ್ಲು ಈ ಮಂಥರೆಗೆ. ಆ ದಾಸಿಯು ಕೂಡ ಶುಭ್ರವಾದಂಥ ವೇಷವನ್ನು ಧಾರಣೆ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ಲು. ಆಗ ಈ ಮಂತ್ರ ಕೇಳಿದಂತೆ, ಉತ್ತಮೇನ ಅಭಿಸಂಯುಕ್ತ ಹರ್ಷೇಣ ಅರ್ಥಪರಾಸತಿ ರಾಮ ಮಾತಾ ಧನಂ ಕಿಮ್ನು ಜನೇಭ್ಯ ಸಂಪ್ರಯಚ್ಛತಿ. ರಾಮನ ತಾಯಿಯಾದಂಥ ಕೌಸಲ್ಯೆ ತನ್ನ ಮಗನ ಅಭಿವೃದ್ಧಿಯ ಸಲುವಾಗಿ ಜನರನ್ನು ಕರೆದು ದಾನ ದಕ್ಷಿಣೆ ಇತ್ಯಾದಿಗಳನ್ನು ಏನಾದರೂ ಕೊಡ್ತಾ ಇದ್ದಾಳೋ ಹೇಗೆ, ಅದಕ್ಕಾಗಿ ಅವಳಿಂದ ದಾನ ಇತ್ಯಾದಿಗಳನ್ನು ಸ್ವೀಕಾರ ಮಾಡಲಿಕ್ಕಾಗಿ ಜನ ಈ ಮಾರ್ಗದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೋ ಹೇಗೆ ಅಂತ ಕೇಳಿದ್ಲು. ರಾಮ ಮಾತಾ ಶಬ್ದನೇ ಆಗಿದೆ, ಕವಿ ಪ್ರಯೋಗ ಮಾಡೋ ಶಬ್ದ.
ಅವರಿಗೆ ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಇಂಥವೆಲ್ಲ ಸಂಗತಿಗಳು ಸಾಮಾನ್ಯ. ಆ ಸವತಿಯರಲ್ಲಿ ಇರ್ಬೋದಾದಂಥ ಹೊಂದಾಣಿಕೆಯ ಕೊರತೆ, ಆಮೇಲೆ ಆ ದಾಸಿಯಲ್ಲೂ ಕೂಡ ಅದೆಲ್ಲ ಹಬ್ಬೋದು. ಕೌಸಲ್ಯ ಅಂತ ಶಬ್ದ ಅವಳ ಹೆಸರು ತಗೊಳ್ಳಿಕ್ಕೂ ತಯಾರಿಲ್ಲ. ಅವಳು ರಾಮನ ತಾಯಿ ಒಂದು. ಮತ್ತೊಬ್ಬಳು ದಾಸಿಗೆ ಈ ಮಂತ್ರಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಪ್ರಸಂಗ ಬಂತಲ್ಲ, ಉತ್ತರ ಕೊಡ್ಬೇಕಂತ ಸಂದರ್ಭ ಬಂದಾಗ ಅವಳಿಗೆ ಏನಾಯ್ತಂದ್ರೆ ಅವಳ ಹೃದಯ ಬಿರುದು ಬಿಡ್ತಂತ ಸಂತೋಷದಿಂದ. ರಾಮನ ಪಟ್ಟಾಭಿಷೇಕ ಅನ್ನೋದನ್ನ ತನ್ನ ಬಾಯಿಂದ ಹೇಳಬೇಕಲ್ಲ, ಅದಕ್ಕಾಗಿ ಸಂತೋಷದಿಂದ ಅವಳ ಹೃದಯವೇ ಬಿರಿಯಿತು. ಮಂಥರಿಗೆ ಅವಳೆಲ್ಲವನ್ನು ಕೂಡ ವಿವರಿಸಿ ಹೇಳಿದ್ದಂತೆ ನಡೀಬೇಕಾದಂಥ ಕಥೆಯನ್ನೆಲ್ಲ. ನಾಳೆ ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ಅಭಿಜಿನ್ ಮುಹೂರ್ತ ಇದೆ. ಆಗ ರಾಮನ ಪಟ್ಟಾಭಿಷೇಕವನ್ನ ದಶರಥ ಮಹಾರಾಜ ಮಾಡುವವನಿದ್ದಾನೆ. ಅದನ್ನು ಕೇಳಿದ ಕೂಡಲೇ ಇವಳಿಗೆ, ಈ ಮಂಥರಿಗೆ ಏನೋ ಆಗಬಾರ್ದಂಥ ಕೆಟ್ಟ ಸಂಗತಿ ನಡೆದು ಹೋಗಿದೆ ಅನ್ನುವಷ್ಟು ಸಂಕಟ ಆಯಿತು ಒಮ್ಮೆಲೆ. ಮುಂದೆ ಒಂದು ಮಾತಾಡ್ಲಿಕ್ಕೂ ಅವಳಿಗೆ ಸಹನೆ ಆಗಲಿಲ್ಲ. ಹಾಗ ಅಂತಂದಿಲ್ಲ, ಅಥವಾ ಹಾಗಾಗಬಾರ್ದಿತ್ತು ಅಂತ ಕೂಡ ಅಂದಿಲ್ಲ. ಏನೂ ಆಲೋಚನೆ ಮಾಡಲಿಲ್ಲ ಅವಳು, ಒಂದು ಮಾತನ್ನೂ ಆಡಲಿಲ್ಲ. ಆ ಸೇವಕಿ ಆ ಕಡೆಯನ್ನು ಓಡಾಡ್ತಾ ಇದ್ದು ಅವಳ ಕಡೆಯಿಂದ ತನ್ನ ಮುಖ ತಿರುಗಿಸಿದ್ದು. ಕೂಡಲೇ ಇರುವಂತ ತಾನು ನಿಂತಹ ಉತ್ತರಿಗೆ ಮನೆಯಿಂದ ಕೆಳಗಿಡೋದು. ಆ ಪಾಪ ದೃಷ್ಟಿ, ಅವಳ ದೃಷ್ಟಿಯಲ್ಲಿ, ಅವಳ ನೋಟದಲ್ಲೇ ಪಾಪ ಹುದುಗಿತ್ತು. ಕೈ ಮಲ್ಕೊಂಡಿದ್ದಲ್ಲ ತನ್ನ ಅರಮನೆಯಲ್ಲಿ. ಆ ಮಲಗಿದ್ದಂತಹ ಕೈ ಬಳಿಗೆ ಹೋಗಿ ಕರ್ಕಶವಾದಂಥ ಧ್ವನಿಯಿಂದ ಅವಳನ್ನು ಕೂಗಿ ಎಬ್ಬಿಸಿ ಹೇಳಿದ್ಲಂತೆ. ಈ ಥರ ಮುಂದೆ ಹೇಳುವಂತೆ ಮಾತಾಡಿದ್ಲು. ಸಾ ದಶ್ಯಮಾನ ಕೋಪೇನ ಮಂಥರ ಪಾಪದರ್ಶಿನಿ ಅಂತ ಕವಿ ಶಬ್ದ ಪ್ರಯೋಗ ಮಾಡ್ತಾರೆ. ಶಯಾನಾಮೇತ್ಯ ಕೈಕೇಯಿ ನಿಜಂ ವಚನಮಬ್ರಹೀತ್. ದಶ್ಯಮಾನ, ಕೋಪದಿಂದ ಅವಳಿಗೆ ಮೈ ಮನಸ್ಸು ಉರಿದು ಹೋಗ್ತಾ ಇತ್ತು ಆ ಮಂಥರಿಗೆ. ಏನ್ ಮಾತು ಹೇಳಿದ್ದು ಅಂದ್ರೆ, ಉತ್ತಿಷ್ಠ ಮೂಢೆ ಕಿಂಶೇಷೆ ಭಯಂ ತ್ವಾಂ ಅಭಿವರ್ತತೆ. ಮೂರ್ಖಳಾದ ಕೈ ಎದ್ದೇಳು, ಇನ್ನೂ ಯಾಕೆ ಮಲಗಿದ್ದಿ? ಭಯ ನಿನ್ನ ಸುತ್ತಮುತ್ತಲೂ ಬಂದು ನಿಂತಿದೆ. ದುಃಖದ ಸಾಗರದಲ್ಲಿ ನೀನು ಮುಳುಗಿ ಹೋಗ್ತಾ ಇದ್ದಿ. ಇದು ಯಾವುದೂ ನೀವು ಅರಿವೇ ಇಲ್ಲ. ಅನಿಷ್ಠೆ ಅಂದ್ಲು. ಅನಿಷ್ಠೆ ಅಂದ್ರೆ ರಾಜನಿಗೆ ಇಷ್ಟಳಾಗದವಳೆ, ರಾಜನಿಗೆ ಭಾರಿ ಪ್ರೀತಿ ಪಾತ್ರಳಾದವಳು. ಸುಂದರಿ ಅನ್ನೋ ಕಾರಣದಿಂದಾಗ ರಾಜ ನನ್ನ ಮೇಲೆ ಹೆಚ್ಚು ಮಮತೆ ತೋರಿಸ್ತಾನೆ ಅಂತ ನೀನು ತಿಳ್ಕೊಂಡಿದ್ದಿ. ವಾಸ್ತವಿಕವಾಗಿ ರಾಜನಿಗೆ ನೀನು ಇಷ್ಟಳಾಗದವಳು, ಅನಿಷ್ಠೆ ಅಂದಳು. ಸುಭಗ ಆಕಾರೆ, ನೋಡ್ಲಿಕ್ಕೆ ಸುಂದರಿಯಾಗಿ ಕಾಣ್ತಿ, ಹೌದು. ರಾಜನಿಗೆ ನಿನ್ನ ಮೇಲೆ ಇಷ್ಟ ಇಲ್ಲಲ್ಲ, ಏನು ಉಪಯೋಗ ಅಂತ ಶಬ್ದದ ಅರ್ಥ. ಸೌಭಾಗ್ಯನ ವಿಕಟ್ಟತೆ, ದೊಡ್ಡದು ನನ್ನ ಸೌಭಾಗ್ಯ, ಯಾವ ಸವತಿಯರಿಗೂ ಇಲ್ಲದೆ ಇರುವಂಥ ಮಹಾಭಾಗ್ಯ ನನ್ನದು ಅಂತ ಹೇಳ್ಕೊಳ್ತಿ. ಆದರೆ ನಿನ್ನ ಸೌಭಾಗ್ಯ ಎಲ್ಲ ಇವತ್ತು ಒಣಗಿ ಹೋಗ್ತಾ ಇದೆ. ಹೇಗೆ ಒಣಗಿ ಹೋಗ್ತಿದೆ ಅಂತಂದ್ರೆ, ನದ್ಯಾಹ ಸ್ರೋತಃ ಇವ ಉಷ್ಮಗೆ. ಗ್ರೀಷ್ಮ ಋತುವಿನಲ್ಲಿ, ಬಿರು ಬೇಸಿಗೆಯಲ್ಲಿ ನದಿಯ ಮೂಲವೇ, ನದಿ ಅಲ್ಲ, ಹರಿಯುವ ನದಿ ಅಲ್ಲ, ನದಿಯಲ್ಲಿ ಹುಟ್ಟಬೇಕಲ್ಲ, ಆ ಹುಟ್ಟುವ ಮೂಲವೇ ಬತ್ತಿ ಹೋಗುವಂತೆ ನಿನ್ನ ಸೌಭಾಗ್ಯ ಎಲ್ಲ ಇವತ್ತು ಬಚ್ಚಿದು ಹೋಗ್ತಾ ಇದೆ. ಹೀಗೆ ಆ ಕೈ ಕಠೋರವಂತ ಮಾತನ್ನು ಹೇಳಿದ ಕೂಡಲೇ, ಮಂತ್ರಿ ಈ ಮಾತನ್ನು ಹೇಳಿದ ಕೂಡಲೇ ಕೈ ಬಹಳ ವಿಷಾದ ಆಯ್ತು. ಯಾಕೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ವಿ, ಏನಾಗಿದೆ? ಏನಾದರೂ ಅಮಂಗಳಕರವಾದಂಥ ಪ್ರಸಂಗ ನಡೀತೇನು? ನಮ್ಮ ಬಂಧುಗಳಿಗೆ ಯಾವುದಾದ್ರೂ ಅನಾರೋಗ್ಯವಾಯ್ತೆ, ನಿನಗೆ ಇಂಥ ದುಃಖ ಆಗಬೇಕಾದ್ರೆ, ನಿನಗಿಂತ ವಿಷಾದ ಆಗಬೇಕಾದ್ರೆ ಏನು ಕಾರಣ? ಮಂಥರೆ ಅಷ್ಟೆಲ್ಲ ಕಠಿಣವಾದ ಮಾತಾಡ್ತಿದ್ರು ಕೈ ಸೌಜನ್ಯದಿಂದಲೇ ಮಾತಾಡಿದ್ಲು. ಆವಾಗ ಮಂಥರೆಗೆ ಮತ್ತಷ್ಟು ಕೋಪದಿಂದ ಮೈ ಉರಿಯಿತು. ಅವಳು ಈ ಮುಂದಿನಂತೆ ಮಾತು ಹೇಳಿದ್ಲು. ಹೇಗೆ ಮಾತಾಡಿದ್ಲು ಅಂದ್ರೆ, ಕೈಗೆ ಯಾರಾದರೂ ಈ ಜಗತ್ತಿನಲ್ಲಿ ಹಿತೈಷಿಗಳಿದ್ರೆ ಅದು ನಾನು ಒಬ್ಬಳೇ, ಈ ಜಗತ್ತಿನಲ್ಲಿ ಬೇರೆ ಯಾರೂ ಹಿತೈಷಿಗಳು ಅವಳಿಗಿಲ್ಲ ಅಂತ ಮನವರಿಕೆ ಆಗಬೇಕು ಕೈಗೆ. ಆ ರೀತಿ ಅವಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮತ್ತು ರಾಮನ ವಿಷಯದಲ್ಲಿ ಕೈಗೆ ಸ್ವಾಭಾವಿಕವಾಗಿದ್ದಂಥ ಪ್ರೀತಿಯೆಲ್ಲ ಹೋಗಿ ಆ ಸ್ಥಾನದಲ್ಲಿ ದ್ವೇಷ ಒಡಮೂಡಬೇಕು, ಹಾಗೆ ಮಾತಾಡಿದ್ಲು. ಅಕ್ಷಯಂ ಸುಮಹದ್ದೇವಿ ಪ್ರವೃತ್ತಂ ತ್ವದ್ವಿನಾಶನಂ. ದೇವಿ ಕೈಕೇಯಿ, ನಿನಗೆ ಕೊನೆ ಇಲ್ಲದಂಥ ನಾಶ ಬಂದೊದಗಿದೆ. ಆ ಸರ್ವನಾಶ ನಿನಗೆ ಬಂದಿದ್ರೂ ಕೂಡ ನೀನಿನ್ನೂ ಅದನ್ನು ತಿಳ್ಕೊಂಡಿಲ್ಲ. ಅದೇನು ಸರ್ವನಾಶ ಅಂದ್ರೆ, ದಶರಥ ರಾಜ ರಾಮನನ್ನ ಯುವರಾಜ ಪದವಿಯಲ್ಲಿ ಕೂರಿಸಿ ಅಭಿಷೇಕ ಮಾಡುವವನಿದ್ದಾನೆ. ನಾಳೆ ರಾಮನ ಪಟ್ಟಾಭಿಷೇಕ ಅನ್ನುವಂಥ ಈ ಸುದ್ದಿಯನ್ನು ಕೇಳಿದಾಗಿನಿಂದ
ನಾನು ಭಯಂಕರವಾದಂಥ ದುಃಖದಲ್ಲಿ ಮುಳುಗಿ ಹೋಗಿದ್ದೇನೆ. ನಿನ್ನೆ ಮೊನ್ನೆ ದಿವಸ ಏನು ಕಥೆ ಶ್ರವಣ ಮಾಡಿದ್ರಲ್ಲ, ಅಲ್ಲೇನು ಬಂದಿತ್ತಂದ್ರೆ, ಹಿಂದಿನ ದಿವಸ ರಾಮ ಸೀತೆಯರು ಉಪವಾಸ ಮಾಡಿದ್ರು, ಇವತ್ತಿನ ದಿವಸ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಪಟ್ಟಾಭಿಷೇಕ ಆಗೋ ದಿವಸನೇ ರಾಮ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸಿದ್ಧನಾಗಿದ್ದ ಅಂತ ಬಂತು. ಇಲ್ಲಿ ಮಂಥರೆ ಕಥೆಯಲ್ಲಿ ಈಗಿನ್ನು ನಾಳೆ ಪಟ್ಟಾಭಿಷೇಕ ಆಗೋದಿದೆ, ನೀನು ಇನ್ನೂ ಮಲ್ಕೊಂಡಿದ್ದೆ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಈಗ ಈ ಅಧ್ಯಾಯದಲ್ಲಿ ಮಂಥರೆ ಮತ್ತು ಕೈಕೇಯಿ ನಡುವಿನ ಸಂಭಾಷಣೆ ಕಥೆ ಏನಿದೆಯಲ್ಲ, ಇದು ಮೊದಲೇ ನಡೆದದ್ದು. ಕೈಕೇಯಿ ಮೊದಲಾದವ್ರ ನಡುವೆ ನಡೆದಂಥ ಸಂಭಾಷಣೆ ಸೀತೆ ರಾಮ ಇವರು ಉಪವಾಸ ಮಾಡುವಂಥ ಹಿಂದಿನ ದಿವಸ ಏನಿತ್ತಲ್ಲ ಆ ದಿವಸ ನಡೆದದ್ದು. ಅದನ್ನ ಕಥೆಯ ಅನುಕ್ರಮಣಕ್ಕೆಯಲ್ಲಿ ಹೇಳುವಾಗ ಈಗ ಹೇಳ್ತಾರೆ ಅಷ್ಟೇ ಕವಿ. ಹೀಗೆ ರಾಮನ ಪಟ್ಟಾಭಿಷೇಕ ಅನ್ನೋ ಸುದ್ದಿ ಕೇಳಿದ ಕೂಡಲೇ ಸಮುದ್ರದಲ್ಲಿ ನಾನು ದುಃಖ ಅನ್ನುವಂಥ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ. ನನ್ನ ಅಂಗಾಂಗಗಳೆಲ್ಲ ಸುಟ್ಟು ಹೋಗ್ತಾ ಇವೆ. ಏನಾದರೂ ಮಾಡಿ ನನ್ನ ಪ್ರಿಯ ಸ್ನೇಹಿತರಾದಂತಹ ನಿನ್ನ ಹಿತವನ್ನು ಕಾಯಬೇಕು ಅನ್ನುವ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಗೆಳತಿ, ನಿನಗೆ ದುಃಖ ಆದರೆ ನನಗೂ ದುಃಖ, ನಿನಗೆ ಏಳಿಗೆ ಆದರೆ ನನಗೂ ಏಳಿಗೆ. ಈ ವಿಷಯದಲ್ಲಿ ಏನೂ ಸಂಶಯ ಬೇಡ. ದೊಡ್ಡ ರಾಜನ ವಂಶದಲ್ಲಿ ಹುಟ್ಟಿದವಳು ನೀನು, ಮತ್ತೊಂದು ದೊಡ್ಡ ರಾಜನ ಪತ್ನಿಯಾಗಿ ಬಂದವಳು. ಆದರೆ ರಾಜಧರ್ಮದಲ್ಲಿರುವಂಥ ಕ್ರೌರ್ಯವನ್ನು ನೀನ್ಯಾಕೆ ತಿಳ್ಕೊಂಡಿಲ್ಲ? ರಾಜಕೀಯದಲ್ಲಿ ಅಧಿಕಾರದಲ್ಲಿ ಎಂಥ ಕ್ರೌರ್ಯ ಇದೆ, ಅದನ್ಯಾಕೆ ನೀನು ತಿಳ್ಕೊಂಡಿಲ್ಲ? ಉಗ್ರತ್ವಂ ರಾಜಧರ್ಮಾಣ, ಅಧಿಕಾರದ ಸ್ವಭಾವವನ್ನು ನೀನ್ಯಾಕೆ ತಿಳ್ಕೊಂಡಿಲ್ಲ? ಅದನ್ನು ತಿಳ್ಕೊಳ್ಬೇಕಾಗಿತ್ತು. ಮುಗ್ಧಳಂತ ಕೂತ್ಕೊಂಡಿದ್ದಿ. ಎಂಥವ್ನು ನಿನ್ನ ಗಂಡ ಅಂದರೆ ಧರ್ಮವಾದಿ ಶಠಃ ಭರ್ತ, ಶ್ಲಕ್ಷ್ಣವಾದಿ ಚ ದಾರುಣಃ, ಶುದ್ಧ ಭಾವೇನ ಜಾನೀಶೆ ತೇನೈವಂ ಅತಿಸಂಧಿತ. ನಿನ್ನ ಗಂಡ ಯಾವತ್ತೂ ಕೂಡ ಧರ್ಮದ ಸೋಗಿನಲ್ಲಿರುವಂಥವನು, ಧರ್ಮದ ಬಗ್ಗೆ ಮಾತಾಡ್ತಾನೆ, ಆದರೆ ಶಠಃ, ಕೆಟ್ಟ ಮೋಸಗಾರ. ಶ್ಲಕ್ಷ್ಣವಾದಿ, ಮಧುರವಾದಂತಹ ಸವಿಯಾದಂತಹ ಮಾತನಾಡ್ತಾನೆ, ಮುಗುಳ್ನಗೆ ಪೂರ್ವಕವಾಗಿ ನಿನ್ನ ಜೊತೆ ಮಾತಾಡ್ತಾನೆ. ಆದರೆ ದಾರುಣ, ಸ್ವಲ್ಪ ಅವನಿಗೆ ಕರುಣೆ ಇಲ್ಲ, ಕಠೋರವಾದಂತಹ ಸ್ವಭಾವವುಳ್ಳವನವನು. ನೀನು ಮಾತ್ರ ಅತ್ಯಂತ ಮುಗ್ಧಳಾಗಿದ್ದೆ, ಅವನ ದುಷ್ಟ ಸ್ವಭಾವವನ್ನು ತಿಳ್ಕೊಳ್ಳೋಳಾಗಿಬಿಟ್ಟಿದ್ದೆ, ಅವನನ್ನ ಬಹಳ ಪ್ರಿಯತಮ ಅಂತ ನೀನು ನಂಬಿಬಿಟ್ಟಿದ್ದೆ. ನಿನ್ನ ಬೆಳಿಗ್ಗೆ ಹೆಚ್ಚು ಕಾಲ ಅವನು ಇರ್ತಾನೆ ಹೋದು, ಉಳಿದಿಬ್ಬರು ರಾಣಿಯರ್ಕಿಂತ ಅಥವಾ ಉಳಿದ 350 ಅಥವಾ 700 ರಾಣಿಯರ್ಕಿಂತ ನಿನ್ನ ಬೆಳಿಗ್ಗೆ ಅವನು ಹೆಚ್ಚು ಕಾಲ ಇರ್ತಾನೆ. ನಿನ್ನ ಜೊತೆಗೆ ಅವನು ಇದ್ದಾಗ ತನ್ನ ಸ್ವಾರ್ಥ ಸಾಧನೆಗಾಗಿ ನಿನಗೆಲ್ಲ ರೀತಿಯಾದಂಥ ಪ್ರೀತಿಯ ಮಾತುಗಳನ್ನು ಆತ ತೋರಿಸ್ತಾನೆ. ಆದರೆ ನೀನು ಅವನ ಒಳಗಿನ ಆಂತರ್ಯವನ್ನು ತಿಳ್ಕೊಂಡಿಲ್ಲ. ಅರ್ಥೇನೈವಾದ್ಯತೆ ಭರ್ತ ಕೌಸಲ್ಯಂ ಯೋಗಯಿಷ್ಯತಿ. ಇವತ್ತು ನಿನ್ನ ಬಳಿಗೆ ಆತ ಬರುವನಿದ್ರು ನಿನಗೆ ಮೋಸ ಮಾಡಿ ನಿನ್ನ ಸವತಿಯಾದಂಥ ಕೌಸಲ್ಯಗೆ ದೊಡ್ಡದೊಂದು ಅಭಿವೃದ್ಧಿಯನ್ನು, ದೊಡ್ಡದೊಂದು ಮಂಗಳವನ್ನು, ಶುಭವನ್ನು ಆತ ಮಾಡಲಿಕ್ಕೆ ಹೊರಟಿದ್ದಾನೆ. ನಾಳೆ ಅವಳ ಮಗನಿಗೆ ಅವನು ಪಟ್ಟಾಭಿಷೇಕ ಮಾಡುವಂತಾನೆ. ಶತ್ರು ಪತಿಪ್ರವಾದೇನ ಮಾತ್ರೇನ ಹಿತಕಾಮ್ಯ ಆಶೀವಿಷ ಇವಾಂಕೇನ ಬಾಲೆ ಪರಿಹೃತ ಸ್ವಯ. ನಿನ್ನ ರಾಜ, ನಿನ್ನ ಗಂಡ ದಶರಥ ಏನಿದ್ದಾನಂದ್ರೆ ಅವನು ಗಂಡ ಅನ್ನೋ ಹೆಸರಿನಿಂದ ನಿನಗಿದ್ದಾನೆ, ಹೌದು. ಆದರೆ ವಾಸ್ತವಿಕವಾಗಿ ಅವನು ಶತ್ರು ನಿನಗೆ, ಅದು ನೀನು ತಿಳ್ಕೊಳ್ತಿಲ್ಲ. ಹಾವಿನ ಮರಿಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಅದಕ್ಕೆ ಹಾಲನ್ನು ಎರೆದು ಪೋಷಣೆ ಮಾಡಿದರೆ ಅಂಥ ಮನುಷ್ಯನ ಗತಿ ಏನಾಗಬೇಕು? ಅಂಥ ಗತಿ ನಿನಗೆ ಇವತ್ತಾಗೋದಿದೆ. ಹೀಗೆಲ್ಲ ದುರ್ಬೋಧನೆ ಮಾಡಿದ್ದು. ಯಾವತ್ತೂ ಕೂಡ ಶತ್ರುವನ್ನಾಗಲಿ ಮನೆಗೆ ಬಂದಂಥ ವಿಷಸರ್ಪವನ್ನಾಗಲಿ ಕಡೆಗಣಿಸಬಾರ್ದು. ಇರ್ಲಿ ಬಿಡು, ಹೋಗ್ತದೆ ಅಂತ ಅನ್ಕೊಳ್ಬಾರ್ದು. ಹಾಗೇನಾದರೂ ಒಂದು ಕಡೆಗಣಿಸಿದರೆ ಅದು ಒಂದಲ್ಲ ಒಂದು ದಿವಸ ನಮ್ಮನ್ನು ನಾಶ ಮಾಡ್ತದೆ. ಅದರಂತೆ ನಿನ್ನ ಶತ್ರುವಾದಂಥ ದಶರಥನ ಸಂಚನ್ನು ನೀನು ತಿಳ್ಕೊಳ್ತಾ ಇಲ್ಲ. ಆತ ಇವತ್ತು ನಿನ್ನನ್ನು ಬೇರೆ ಸಮೇತ ಕಿತ್ತು ಹಾಕೋದ್ರಲ್ಲಿದ್ದಾನೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅವನು ಹೊರಟಿದ್ದಾನಲ್ಲ, ನಿನ್ನನ್ನ, ಬರೀ ನಿನ್ನನ್ನಲ್ಲ, ನಿನ್ನ ಮಗನನ್ನ, ಇಬ್ಬರನ್ನು ಕೂಡ ಆತ ನಾಶ ಮಾಡುವನಿದ್ದಾನೆ. ರಾಮನಿಗೆ ಪಟ್ಟಾಭಿಷೇಕ ಆಗಿಬಿಟ್ರೆ ನಿನ್ನನ್ನ, ನಿನ್ನ ಮಕ್ಕಳನ್ನ, ನಿನ್ನ ಪರಿವಾರದವರಂತ ನಮ್ಮೆಲ್ಲರನ್ನು ಆತ ದಶರಥ ಕೊಲೆ ಮಾಡಿದಂತೆ ಮುಗಿತಲ್ಲಿಗೆ. ಆದರೆ ನಾನು ಇಷ್ಟೆಲ್ಲ ಹೇಳ್ತಿದ್ದೇನಲ್ಲ, ನಿನ್ನ ಮುಖದಲ್ಲಿ ಸ್ವಲ್ಪನೂ ಭಯ ಕಾಣ್ತಿಲ್ಲ, ಸ್ವಲ್ಪ ಕೋಪವೂ ಕಾಣ್ತಿಲ್ಲ. ಅಸೂಯೆ ಎಲ್ಲೂ ಕಾಣ್ಬೇಕಲ್ಲ, ಅದೂ ಇಲ್ಲ. ನೀನು ಹೀಗಿರೋದು ನನಗೆ ಸರಿಯಾಗಿ ಕಾಣ್ತಿಲ್ಲ. ನೀನು ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು. ಕಾಲ ಇನ್ನೂ ಮೀರಿ ಹೋಗಿಲ್ಲ.
ನೀನು ನಿನ್ನ ಹಿತವನ್ನು ಸಾಧಿಸ್ಕೋ, ನಿನ್ನನ್ನು ಅದು ಕಾಪಾಡಿಕೋ, ನಿನ್ನ ಮಗನನ್ನು ಕಾಪಾಡಿಕೋ, ಅದರ ಮೂಲಕವಾಗಿ ನಮ್ಮೆಲ್ಲರನ್ನು ಕೂಡ ಕಾಪಾಡಿಕೋ. ಮಂಥರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಕೈಕೇಯಿಯ ಮನಸ್ಸು ಅದು ಚಂಚಲಗೊಳ್ಳಿಲ್ಲ, ಸ್ವಲ್ಪವೂ ಉದ್ವೇಗ ಆಗಲಿಲ್ಲ ಅಂತ ಅವಳಿಗೆ. ಅವ್ಳ ಸ್ವಾಭಾವಿಕವಾಗಿ ಒಳ್ಳೆಯದೇ ಆಗಿತ್ತು. ಏನೋ ಸ್ವಲ್ಪ ಸವತಿ ಮಾತ್ಸರ್ಯ ಇತ್ಯಾಗಿ ಇದ್ದಿರಬೇಕು, ಆದರೂ ರಾಮನ ಬಗ್ಗೆ ಅಂತ ಕೆಟ್ಟ ಭಾವನೆ ಏನು ಇರಲಿಲ್ಲ ಅವಳಿಗೆ. ಕವಿ ಏನು ಹೇಳ್ತಾನಂದ್ರೆ, ಶರತ್ಕಾಲದಲ್ಲಿ ಯಾವುದೇ ಮೋಡದ ಸಂಪರ್ಕವಿಲ್ಲದೆ ಚಂದ್ರ ಹೇಗೆ ಬೆಳಗ್ತಾನಲ್ಲ, ಹಾಗೆ ಕೈಕೇಯಿಯ ಮುಖ ಬೆಳಗಿತ್ತು ರಾಮನ ಪಟ್ಟಾಭಿಷೇಕ ಅಂತ ಕೇಳಿದ ಕೂಡಲೇ. ಅಷ್ಟು ಸಂತೋಷ ಆಗಿಬಿಡ್ತು ಅವಳಿಗೆ, ಬಹಳ ಸಂತೋಷವೂ ಆಯಿತು. ಮತ್ತು ಎಲ್ಲರಿಗೂ ಇಂಥ ಸಂದರ್ಭದಲ್ಲಿ ದಶರಥನ ಬಗ್ಗೆ ಕೆಟ್ಟ ಮಾತಾಡ್ತಿದ್ದಾಳಲ್ಲ ಈ ಮಂಥರೆ ಅಂತ ಅವಳಿಗೆ ಆಶ್ಚರ್ಯವೂ ಕೂಡ ಆಯಿತು. ರಾಮನಿಗೆ ಪಟ್ಟಾಭಿಷೇಕ ಆಗಿಬಿಟ್ರೆ ನನಗೆ ಏನೋ ದೊಡ್ಡ ಹಾನಿ ಆಗಬಹುದು ಅಂತ ಕೈಕೇಯಿ ಭಾವಿಸಲೇ ಇಲ್ಲ. ಏನ್ ಮಾಡಿಬಿಟ್ಲು ಅಂತ ಕೂಡಲೇ ತನ್ನ ಕುತ್ತಿಗೆಯಲ್ಲಿ ಒಂದು ಆಭರಣ ಹೊರಗೆ ತೆಗೆದ್ಲು. ಆಭರಣ ಹೊರಗೆ ತೆಗೆದ ಕೈಕೇಯಿ ಮಂಥರೆಗೆ ಕೊಟ್ಬಿಟ್ಲು. ಮಂಥರೆ, ಇದನ್ನು ತಗೋ, ರಾಮನ ಪಟ್ಟಾಭಿಷೇಕ ಅಂತ ಅನ್ನೋ ಒಂದು ಏನಿದೆ ಇದು ಅತ್ಯಂತ ಪ್ರೀತಿ ಪಾತ್ರವಾದದ್ದು ನನಗೆ ಈ ಸಂಗತಿ. ಹಾಗೆ ನೋಡಿದ್ರೆ ಅಂಥ ದೊಡ್ಡ ಸಂಗತಿಯನ್ನು ನೀನು ಶ್ರವಣ ಮಾಡಿಸಿದಲ್ಲ, ಈ ಕಂಠಾಭರಣ ಏನೂ ಅಲ್ಲ, ಅದು ಮುಂದೆ ಇನ್ನೂ ದೊಡ್ಡ ದೊಡ್ಡ ಪಾರಿತೋಷಿಕ ನೀನು ಕೊಡಬೇಕಾಗಿತ್ತು. ಮತ್ತೇನು ಕೊಡ್ಲಿ ಹೇಳು, ಇಷ್ಟು ಸಾಕಾಸ ಮತ್ತು ಏನಾದರೂ ಕೊಡಬೇಕಾ? ಎಂಥ ಹೃದಯ ಅವಳದು ಇತ್ತಂದ್ರೆ, ರಾಮೇವಾ ಭರತೇವಾಹಂ ವಿಶೇಷಂ ನ ಉಪಲಕ್ಷಯೇ. ರಾಮನ ಬಗ್ಗೆಗಾಗಲಿ ಭರತನ ಬಗ್ಗೆಗಾಗಲಿ ನನಗೆ ಯಾವುದೇ ತಾರತಮ್ಯವಿಲ್ಲ. ಹಾಗಾಗಿ ರಾಜನಾದಂತಹ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಅಂದರೆ ಇದು ನನಗೆ ಪ್ರಿಯವಾದ ಸಂಗತಿನೇ ಆಗಿದೆ. ಅಮೃತಕ್ಕಿಂತಲೂ ಉತ್ತಮವಾದ ಮಾತನ್ನು ನೀನು ನನಗೆ ಹೇಳಿದ್ದೆ, ಇದಕ್ಕಿಂತ ಉತ್ತಮವಾದ ಸಂಗತಿ ನನಗೆ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಏನು ಬಹುಮಾನ ನಿನ್ಗೆ ಕೊಡಬೇಕು ಅಂತ ನನಗೆ ತಿಳಿದಿಲ್ಲ. ಆದ್ರಿಂದ ನಿನಗೇನಾದರೂ ಅಂಥದ್ದು ಇನ್ನೂ ಹೆಚ್ಚಿನ ಬಹುಮಾನ ಬೇಕಾಗಿದ್ರೆ ನಿಸ್ಸಂಕೋಚವಾಗಿ ಹೇಳು ಅಂದ್ಲು. ಅಲ್ಲಿಗೆ 7ನೇ ಸರ್ಗ ಮುಕ್ತಾಯ ಆಯಿತು. ಮಂಥರೆ ತನ್ನ ದುರ್ಬೋಧೆಯನ್ನು ಮುಂದುವರಿಸಲಿಲ್ಲ, ತನ್ನ ಪ್ರಯತ್ನ ನಿಲ್ಲಿಸಲಿಲ್ಲ. ಅವಳು ಕೈಕೇಯಿ ಎಂಥ ಮೂರ್ಖಳು ಅಂತ ಅವಳನ್ನು ಬೈದ್ಲು. ಆ ಕಂಠಾಭರಣ ಏನಿತ್ತಲ್ಲ, ಕೊರಳ ಹಾರ, ಅದನ್ನು ತಗೊಂಡು ಕೈಕೇಯಿ ಎದುರಿಗೆ ಬಿಸಾಕಿಬಿಟ್ಟವಳು ಅಲ್ಲೇ ನೆಲದ ಮೇಲೆ. ಮುಂದೆ ಮಾತು ಹೇಳಿದ್ಲು, ಹರ್ಷಂ ಕಿಮಿದಂ ಅರ್ಥಾನೆ ಕರ್ತವ್ಯ ಕೃತವತ್ಯಸಿ ಬಾಲಿಷೆ ಅಂತಂದ್ಲು ಕೈಕೇಯಿಗೆ. ಚಿಕ್ಕ ಹುಡುಗಿಯಂತೆ, ಏನೂ ತಿಳಿಯೋದವಳಂತೆ ಮೂರ್ಖಳಾಗಿ ವರ್ತಿಸ್ತಾ ಇದ್ದೀನಿ ನೀನು. ರಾಮನ ಪಟ್ಟಾಭಿಷೇಕ ಆಗಿಬಿಟ್ರೆ ನಿನಗೇನು ಹಾನಿ ಆಗ್ತದೆ ನೀನು ತಿಳ್ಕೊಳ್ತಾ ಇಲ್ವಲ್ಲ. ಮನಸಾ ಪ್ರಹಸಾಮಿತ್ವಾಂ ದೇವಿ ದುಃಖಾರ್ಜಿತಾ ಸತಿ ಯಚ್ಛೋಚಿತವ್ಯ ಶಿಷ್ಟಾಸಿ ಪ್ರಾಪ್ತಿಯಂ ವ್ಯಸನಂ ಮಹತ್. ನಿನಗೆ ಬಂದಿರುವಂತಹ ಸಂಕಟವನ್ನು ನೋಡಿ ನನಗೆ ಮೊದಲು ಬಹಳ ಸಂಕಟ ಆಗ್ತಿದೆ, ನನಗೆ ಬಹಳ ದುಃಖ ಆಗ್ತಿದೆ. ನಿನಗೆ ಅದು ಅರ್ಥ ಆಗ್ತಿಲ್ಲಲ್ಲ ಅನ್ನೋದ್ರ ಬಗ್ಗೆ, ನಿನ್ನ ಮುಗ್ಧತೆ ಬಗ್ಗೆ ನನಗೆ ದುಃಖವೂ ಆಗ್ತಿದೆ. ದಶರಥನ ಈ ಸಾಮ್ರಾಜ್ಯ ಏನಿದೆ, ಈ ಸಾಮ್ರಾಜ್ಯದಲ್ಲಿ ರಾಮನಿಗೆ ಎಷ್ಟು ಹಕ್ಕಿದೆಯೋ ಅದಂತೂ ಭರತನಿಗೂ ಸಮಾನವಾದ ಹಕ್ಕಿದೆ. ಹಕ್ಕಿನ ಮಾತಾಡಕ್ಕೆ ಪ್ರಾರಂಭ ಮಾಡಿಲ್ಲ ಅವರು. ಇವತ್ತು ದಶರಥ ರಾಮನನ್ನ ಪಟ್ಟಾಭಿಷೇಕದ ಮಾಡಬಹುದು, ಯುವರಾಜ ಸಿಂಹಾಸನದಲ್ಲಿ ಕೂಡಿಸಬಹುದು. ಆದರೆ ಮುಂದೆ ಆ ಭರತನಿಂದ ಒಂದಲ್ಲ ಒಂದು ಕಾಲಕ್ಕೆ ನನಗೆ ತೊಂದರೆ ಬರಬಹುದು ಅನ್ನೋದನ್ನು ರಾಮ ತಿಳ್ಕೊಂಡಿದ್ದಾನೆ, ಗೊತ್ತಿದೆ ರಾಮನಿಗೆ. ರಾಮ ಚತುರನಾಗಿದ್ದಾನೆ. ಈ ಭಯದಿಂದ ರಾಮ ಏನು ಮಾಡ್ತಾನೆ, ರಾಮನಿಗೆ ಭಯ ಆದರೆ ನಿನಗ್ಯಾಕೆ ಚಿಂತೆ ಅಂತ ನೀನು ಆಲೋಚನೆ ಮಾಡ್ಬೋದು. ಭಯಂ ಭೀತಾಭಿಜಾಯತೆ, ನಿಮಗೆ ನಮ್ಮ ಬಗ್ಗೆ ಭಯ ಇದ್ರೆ ನಾನು ನಿಮ್ಮ ಬಗ್ಗೆ ಭಯ ಪಡಬೇಕು. ಇದು ಜಗತ್ತಿನ ಒಂದು ನೀತಿ. ಏನಾದರೂ ನಿಮಗೆ ಯಾವ ಕಾರಣಕ್ಕೆ ನಿಮಗೆ ನಮ್ಮ ಬಗ್ಗೆ ಭಯ ಇದ್ರೆ ನೀವು ನನ್ನ ಬಗ್ಗೆ ಎಚ್ಚರಿಕೆಯಿಂದ ಇರ್ತೀರಿ, ಒಂದು ಕಾಲದಲ್ಲಿ ನೋಡ್ಕೊಂಡು ನಿಮ್ಮ ಕೈ ಅಂತ ಕಾಯ್ತೀರಿ. ಹಾಗೆ ಇವಳು, ಈ ರಾಮ ಭರತನ ಬಗ್ಗೆ ಭಯ ಪಟ್ಟಿದ್ದಾನಲ್ಲ, ಒಂದಲ್ಲ ಒಂದು ಕಾಲಕ್ಕೆ ಈತ ನನಗೆ ಮಗ್ಗುಲ ಮುಳ್ಳಾಗಬಹುದು ಅಂತ ಭಾವಿಸ್ತಾನೆ. ತಾನು ಯುವರಾಜ ಪಟ್ಟಾಭಿಷೇಕ ಮಾಡ್ಕೊಂಡು ಕೂಡಲೇ ಭರತ ಅನ್ನುವಂಥ ಮುಳ್ಳನ್ನು ಕಿತ್ತೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ನನಗೆ ಭಯ. ತನ್ನ ಭಯದ ನಿವಾರಣೆಗೆ ಒಂದು ಉಪಾಯವನ್ನು ಹುಡುಕ್ತಾನೆ ಇರ್ತಾನೆ. ಇದು ರಾಜನೀತಿ. ಅದೇನು ಆ ಭಯದ ನಿರ್ಮೂಲನಕ್ಕೆ ಒಂದೇ ಉಪಾಯ ಏನು ಅಂದರೆ ಭರತನ ನಿರ್ಮೂಲನೆ. ಅದನ್ನು ನೀನು ತಿಳ್ಕೊಂಡಿಲ್ಲ. ಈ ರಾಜನೀತಿ ನಿನಗೆ ಅರ್ಥ ಆಗ್ತಿಲ್ಲ, ಈ ರಾಜಕೀಯ ನಿನಗೆ ಅರ್ಥ ಆಗಿಲ್ಲ. ರಾಜ್ಯ ದಶರಥನ 4 ಜನ ಮಕ್ಕಳಿಗೂ ಕೂಡ ಹಕ್ಕಿನ ರೀತಿಯಾಗಿ ಸಮಾನವಾಗಿ ಪ್ರಾಪ್ತವಾಗಿದೆ. ಹಾಗಿರುವಾಗ ಈ ರಾಜ ರಾಮನ ಮೇಲೆ ಮಾತ್ರ ಅಷ್ಟಾಗಿ ಪ್ರೇಮ ತೋರಿಸಬೇಕು, ಅದಕ್ಕೇನು ಕಾರಣ ಇದೆ?
ಅದನ್ನು ಸ್ವಲ್ಪ ವಿಚಾರ ಮಾಡು. ಮತ್ತೆ ಆ ಭರತ ಈಗ ಇಲ್ಲದೇ ಇರುವಾಗ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ಹೊರಟಿದ್ದಾನಲ್ಲ ದಶರಥ, ಭರತನ ಬಗ್ಗೆ ನಿರ್ದಿಷ್ಟವಾದಂತಹ ಶಂಕೆ ಭಯ ಯಾಕೆ ದಶರಥನಿಗೆ? ಅದನ್ನು ನೀವು ಆಲೋಚನೆ ಮಾಡಬೇಕು. ಲಕ್ಷ್ಮಣ ಶತ್ರುಘ್ನರ ಬಗ್ಗೆ ರಾಮನಿಗೆ ಭಯ ಇಲ್ಲವೇ? ಭರತನ ಬಗ್ಗೆ ಮಾತ್ರ ಯಾಕೆ ರಾಮನಿಗೆ ದಶರಥನಿಗೆ ಶಂಕೆ? ಅದನ್ನು ನೀನು ಪ್ರಶ್ನೆ ಮಾಡಬಹುದು. ರಾಮನಿಗೆ ಲಕ್ಷ್ಮಣ ಭರತ ಶತ್ರುಘ್ನರ ಬಗ್ಗೆ ಚಿಂತೆ ಇಲ್ಲ, ಭಯವಿಲ್ಲ. ಅವರಿಬ್ಬರು ಕೂಡ ಪರತಂತ್ರರು. ಲಕ್ಷ್ಮಣ ರಾಮನ ಹೊಂದ್ಕೊಂಡಿರುವಂಥ, ರಾಮನಿಗೆ ಪಟ್ಟಾಭಿಷೇಕ ಆಗಿಬಿಟ್ರೆ ಲಕ್ಷ್ಮಣ ರಾಮನ ಜೊತೆಗೆ ಇರುವಂಥ. ಭರತ ಏನೂ ಹೇಳದೆ ಶತ್ರುಘ್ನ ಯಾವ ಕೆಲಸವನ್ನು ಮಾಡಲಾರ್ದ. ಹಾಗಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನರ ಬಗ್ಗೆ ರಾಮನಿಗಾಗಲಿ ದಶರಥನಿಗಾಗಲಿ ಏನೂ ಸಂದೇಹ ಇಲ್ಲ. ರಾಮನಿಗೆ ನೇರವಾದ ಪ್ರತಿಸ್ಪರ್ಧೆಯಲ್ಲಿ ಭರತ ಒಬ್ಬನೇ. ಲಕ್ಷ್ಮಣ ರಾಮನಿಗೆ ಹೇಗೆ ತನ್ನನ್ನು ಅರ್ಪಿಸಿಕೊಂಡಿದ್ದಾನೋ ಶತ್ರುಘ್ನ ಭರತನಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ. ಹಾಗಾಗಿ ಆ ರಾಮನಿಗೆ ರಾಜ್ಯ ಬಂದರೆ ಅದು ಲಕ್ಷ್ಮಣನಿಗೂ ಬಂದಂತೆ. ಮತ್ತು ರಾಮನ ನಂತರ ಜ್ಯೇಷ್ಠನಾದವನು, ಹುಟ್ಟಿದ ಕ್ರಮದಿಂದ ರಾಮನ ನಂತರ ಸ್ಥಾನದಲ್ಲಿದ್ದಂಥವನು ಭರತ. ಅವರು ಆ ರಾಮನ ಬಳಿಕ ಭರತ ರಾಜ್ಯದ ಉತ್ತರಾಧಿಕಾರಿ ಆಗಬೇಕು. ಕಿರಿಯವರಾದಂತಹ ಲಕ್ಷ್ಮಣ ಶತ್ರುಘ್ನರಿಗೆ ಉತ್ತರಾಧಿಕಾರದ ಪ್ರಶ್ನೆಯೇ ಇಲ್ಲ. ಉತ್ತರಾಧಿಕಾರಿಯಾದಂಥ ಭರತ ರಾಜ್ಯದ ಲೋಭದಿಂದ ನನಗೇನಾದರೂ ತೊಂದರೆ ಕೊಡಬಹುದು ಅಂತ ರಾಮ ಭಾವಿಸ್ತಾನೆ. ಹಾಗಾಗಿ ಉತ್ತರಾಧಿಕಾರಿಯನ್ನು ಕಿತ್ತೊಗೆಬೇಕು ಅಂತ ಆಲೋಚನೆ ಮಾಡ್ತಾನೆ. ಲಕ್ಷ್ಮಣ ಶತ್ರುಘ್ನರನ್ನು ಕಿತ್ತೊಗೆಬೇಕು ಅಂತ ರಾಮ ಆಲೋಚನೆ ಮಾಡೋದೇ ಇಲ್ಲ. ರಾಮ ಮಹಾಪ್ರಾಜ್ಞನಾಗಿದ್ದಾನೆ. ಸಾಮ ದಾನ ಭೇದ ದಂಡಗಳಲ್ಲಿ ಆತ ನಿಪುಣನಾಗಿದ್ದಾನೆ. ಯಾವ ಕಾಲಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡೇ ಬಿಡ್ತಾನೆ. ಅದನ್ನ ಆತ ಎಂದೂ ಬಿಡೋದಿಲ್ಲ. ನಿನ್ನ ಮಗನ ಭವಿಷ್ಯ ಏನಾದ್ರು ನಾನು ಸ್ವಲ್ಪ ಆಲೋಚನೆ ಮಾಡಿದರೆ ನನಗೆ ನಡುಕ ಆಗ್ತದೆ. ಏನು ಮಾಡಿಬಿಡ್ತಾನೆ ರಾಮ ನಿನ್ನ ಮಗನಿಗೆ? ನಿಜವಾಗ್ಲೂ ಕೌಸಲ್ಯ ಭಾಗ್ಯವೇ ಭಾಗ್ಯ, ನಿನ್ನಂಥ ಭಾಗ್ಯ ಅಂದ್ರೆ. ಯಾಕೆಂದ್ರೆ ಆ ಕೌಸಲ್ಯ ಮಗ ನಾಳೆ ಪುಷ್ಯ ನಕ್ಷತ್ರದಿಂದ ಕೂಡಿದಂಥ ದಿನದಲ್ಲಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳುವಂತಾನೆ. ಇಲ್ಲಿ ತನಕ ಪಟ್ಟ ಮಹಿಷಿ ಅನ್ನುವಂಥ ಸ್ಥಾನವನ್ನು ಅಲಂಕರಿಸಿದಂಥ ಕೌಸಲ್ಯ ನಾಳೆ ರಾಜಮಾತೆ ಆಗ್ತಾಳೆ. ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಟ್ರೆ ಅವಳೇ ರಾಜಮಾತೆ. ಮಹತ್ತರವಾದಂಥ ಸಂಪತ್ತು, ದಶರಥನ ಪ್ರೀತಿ ಇಷ್ಟನ್ನೆಲ್ಲ ಮಾಡಿ ಮುಂದೆ ಅವಳು ಏನು ಮಾಡ್ತಾಳೆ ಅಂದರೆ ತನ್ನ ಸೌತಿಯರನ್ನೆಲ್ಲ ಕೀಳಾಗಿ ಕಾಣ್ತಾಳೆ. ಸೌತಿಯರನ್ನ ಮೆಟ್ಟಿ ನಿಲ್ತಾಳೆ. ನಿನ್ನ ಗತಿ ಏನಾಗ್ತದೆ ಅಂದರೆ ನೀನು ಕೂಡ ಸಾಮಾನ್ಯ ಸೇವಕಿಯಂತೆ ಆ ಕೌಸಲ್ಯ ಬಳಿಗೆ ಹೋಗಿ ಅವಳ ಮುಂದೆ ಕೈ ಕಟ್ಕೊಂಡು ನಿಲ್ಬೇಕಾಗ್ತದೆ. ಇದು ನಿನ್ನ ಗತಿ. ಈಗ ನೀನೇ ದಾಸಿಯಾಗಿ ಹೋಗಿ ಕೌಸಲ್ಯ ಮುಂದೆ ನಿಂತರೆ ಇನ್ನು ನಮ್ಮಂಥವ್ರ ಗತಿ ಏನು? ನಾವು ನಿನ್ನ ದಾಸಿಯರು, ನಾವೇನು ಮಾಡಬೇಕು? ನಮ್ಮ ಪರಿಸ್ಥಿತಿ ಏನಾಗಾದ್ರೆ? ನೀನಷ್ಟೇ ದಾಸಿ ಅಲ್ಲ, ನಾವು ದಾಸಿಯರು. ನಿನ್ನ ಮಗನಂತ ಭರತನೂ ದಾಸನೇ ಕೌಸಲ್ಯಗೆ. ಹೀಗಾದ್ಮೇಲೆ ರಾಮನ ಸ್ತ್ರೀಯರು, ರಾಮನಿಗೆ ಸಂಬಂಧಪಟ್ಟಂತ ಸೀತೆ ಮತ್ತು ರಾಮನ ಪಕ್ಷಪಾತಿಯರಾದಂಥ ಸುಮಿತ್ರೆ ಮೊದಲಾದವರೆಲ್ಲರೂ ಬಹಳ ಸಂತೋಷ ಪಡ್ತಾರೆ. ಆದರೆ ಆ ಕೈ ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ರಾಮನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಂತ. ಏನು ವರ್ಣನೆ ಮಾಡಿಲ್ಲ ಅಂದರೆ ರಾಮ ಧರ್ಮಜ್ಞನಾಗಿದ್ದಾನೆ, ಗುಣವಂತನು, ಜಿತೇಂದ್ರಿಯನಾಗಿದ್ದಾನೆ. ಯಾರಾದರೂ ಸ್ವಲ್ಪ ಉಪಕಾರ ಕರ್ಮ ಮಾಡಿದರೂ ಅವನು ನೆನಪಿಟ್ಕೊಳ್ತಾನೆ. ಅಂತರಂಗ ಬಹಿರಂಗ ಶುದ್ಧಿ ಇದ್ದವನು. ಮೇಲಾಗಿ ಆತ ಹಿರಿಯ ಮಗ, ರಾಜ್ಯಕ್ಕೆ ಅವನೇ ಉತ್ತರಾಧಿಕಾರಿ ಆಗಬೇಕಾದ್ದು ನ್ಯಾಯಸಮ್ಮತವಾಗಿದೆ. ಸಂತಪ್ಯತೆ ಕಥಂ ಕುಬ್ಜೆ ಅಂತಿದೆ. ಕುಬ್ಜೆ ಅಂದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಕುಬ್ಜಳಾಗಿದ್ದವಳು, ಸಂಕುಚಿತವಾದಂಥ ಶರೀರ ಮತ್ತು ಮನಸ್ಸುಳ್ಳವಳು ನೀನು ಅಂತ ಕೈ ಆ ಕುಬ್ಜೆಗೆ ಹೇಳ್ತಾಳೆ. ಈ ರಾಮ ತನ್ನ ತಮ್ಮಂದಿರನ್ನ, ತನ್ನ ಸೇವಕರನ್ನ, ಇವರೆಲ್ಲರನ್ನೂ ಕೂಡ ಹೇಗೆ ನೋಡ್ಕೋತಾನೆ ಅಂದರೆ ತಂದೆಯಂತೆ. ತಂದೆ ಅನ್ನೋ ಮಕ್ಕಳನ್ನು, ಎಲ್ಲ ಮಕ್ಕಳನ್ನು ಹೇಗೆ ಸಮಾನವಾಗಿ ನೋಡ್ಕೋತಾನೆ ಹಾಗೆ ನೋಡ್ಕೋತಾನೆ. ಭರತಶ್ಚಾಪಿ ರಾಮಕ್ಕೆ ಧ್ರುವಂ ವರ್ಷಶತಾತ್ತರಂ. ಹಾಗಾದ್ರೆ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಟ್ರೆ ನಾಳೆ ಭರತನಿಗೆ ಅಧಿಕಾರ ಇಲ್ಲದಂತೆ ಆಗ್ತದಲ್ಲ ಅಂದರೆ ಅದೇನು ಚಿಂತೆ ಮಾಡಬೇಕಾಗಿಲ್ಲ. ಎಷ್ಟೇ ದಿವಸ ಆದರೂ ಕೂಡ ಭರತ ಒಂದಲ್ಲ ಒಂದು ದಿವಸ ಮುಂದೆ ರಾಜ್ಯವನ್ನು ಪಡ್ಕೊಳ್ತಾನೆ. ರಾಮ ಇವತ್ತು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಿ, ರಾಮನ ಉತ್ತರಾಧಿಕಾರಿಯಾಗಿ ಭರತ ಇರ್ತಾನೆ. ರಾಮನ ನಂತರ ಭರತನೇ ರಾಜ್ಯ ಆಳ್ತಾನೆ. ಹಾಗಾಗಿ ನನ್ನ ಮಗನಿಗೂ ಕೂಡ ರಾಜ್ಯದ ಅಧಿಕಾರ ಎಂದು ಕೂಡ ವಂಚಿತ ಆಗೋದಿಲ್ಲ, ಸಿಗದಂತಾಗೋದಿಲ್ಲ. 100 ವರ್ಷಗಳ ಅನಂತರ ಆದರೂ ಅಂತಿದೆ. 100 ವರ್ಷ ಅಂದರೆ ರಾಮ ಕೇವಲ 100 ವರ್ಷ ರಾಜ್ಯ ಆಳ್ತಾನೆ ಆಮೇಲೆ ಅಂತ ಹೀಗೆ ಅರ್ಥ ಅಲ್ಲ.
ಉತ್ತರಾಧಿಕಾರಿ ಆದ್ದರಿಂದ ಯಾವಾಗಾದ್ರೂ ಒಮ್ಮೆ 100 ಅನ್ನೋದು ಬರೇ ನಿರ್ದಿಷ್ಟವಾಗಿ 100 ಅಂತ ಅರ್ಥ ಅಲ್ಲ. ರಾಮನ ಬಳಿಕ ಯಾವಾಗಾದ್ರೂ ಒಮ್ಮೆ ಆತ ರಾಜ್ಯ ಪಡ್ಕೊಳ್ತಾನೆ. ಮತ್ತೆ ರಾಮನ ಪಟ್ಟಾಭಿಷೇಕ ಆಗೋದ್ರಿಂದಲೇ ನಮಗೂ ಕಲ್ಯಾಣ. ಭರತನಿಗೆ ಪಟ್ಟಾಭಿಷೇಕ ಆಗೋದ್ರಿಂದ ಮಾತ್ರ ನಮಗೆ ಕಲ್ಯಾಣ ಅಂತ ನೀನು ತಿಳ್ಕೊಳ್ಬೇಡ. ರಾಮನ ಪಟ್ಟಾಭಿಷೇಕದಿಂದಲೇ ನಮಗೆ ಕಲ್ಯಾಣ ಆಗೋದಿದೆ. ಹಾಗಾಗಿ ನೀನು ಚಿಂತೆ ಮಾಡಬೇಡ. ನಾನು ಭರತನನ್ನು ಎಷ್ಟು ಪ್ರೀತಿಸ್ತೇನೋ ರಾಮನನ್ನು ಅಷ್ಟೇ ಪ್ರೀತಿಸ್ತೇನೆ. ಯಾಕೆಂದ್ರೆ ಅದಕ್ಕೂ ಕಾರಣ ಇದೆ. ಭರತ ನನ್ನನ್ನು ಹೇಗೆ ಪ್ರೀತಿಸ್ತಾನೆ, ರಾಮ ನನ್ನನ್ನು ಹಾಗೆ ಪ್ರೀತಿಸ್ತಾನೆ. ರಾಮನಿಗೆ ತನ್ನ ತಾಯಿಯಾದಂಥ ಕೌಸಲ್ಯ ಬಗ್ಗೆ ಎಷ್ಟು ಪ್ರೀತಿನೋ ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಇದೆ. ಹಾಗಾಗಿ ನಾನು ಅವನನ್ನು ಅಷ್ಟೇ ಪ್ರೀತಿಸ್ತೇನೆ. ಕೌಸಲ್ಯಗೆ ಹೇಗೆ ಸೇವೆ ಮಾಡ್ತಾನೋ ಹಾಗೆ ನನಗೂ ಬಂದು ಸೇವೆ ಮಾಡ್ತಾನೆ ಅವನು. ಯಾವಾಗಲೂ ನನ್ನ ಬೇಕು ಬೇಡಗಳನ್ನು ನೋಡ್ಕೊಳ್ತಾನೆ. ನಾಳೆ ರಾಮನ ಪಟ್ಟಾಭಿಷೇಕ ಆಗಿಬಿಟ್ರೆ ಅದು ರಾಮನಿಗೆ ಮಾತ್ರ ಆದಂತೆ ಅಲ್ಲ, ಪಟ್ಟಾಭಿಷೇಕ ಆಗದೇನೆ ಭರತನಿಗೂ ರಾಜ್ಯ ಸಿಕ್ಕಂತೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ತನ್ನ 3 ತಮ್ಮಂದಿರನ್ನು ತನ್ನ ಪ್ರಾಣ ಅಂತ ರಾಮ ತಿಳ್ಕೊಂಡಿದ್ದಾನೆ. ತನ್ನ ಪ್ರಯತ್ನ ಫಲಿಸಲಿಲ್ಲ ಅಂತ ಆ ಮಂಥರೆಗೆ ಪ್ರಚಂಡವಾದ ಸಂಕಟ ಆಯಿತು. ಅವಳು ಮತ್ತೆ ಕೈಗೆ ತನ್ನ ಬೋಧನೆ ಮುಂದುವರಿಸಿದ್ಳು. ನೂರು ವರ್ಷದ ನಂತರ ಆದರೂ ಭರತ ರಾಜ ಆಗ್ತಾನೆ ಅಂತ ನೀನು ತಿಳ್ಕೊಂಡಿದ್ಯಲ್ಲ, ಅದು ಹೇಗೆ ತಿಳ್ಕೊತಾನೆ? ಸ್ವಲ್ಪ ರಾಜ್ಯದ ಸಂಪ್ರದಾಯ ತಿಳ್ಕೊಂಡಿದ್ದೆ ನೀನು. ಇವತ್ತು ದಶರಥನ ಮಗ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊತಿದ್ದಾನೆ. ನಾಳೆ ರಾಮನ ಬಳಿಕ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋರು ಯಾರು? ಆತನ ಮಕ್ಕಳು ಮಾಡಿಸ್ಕೋಬೇಕು. ಭರತ ಹೇಗೆ ಪಟ್ಟಾಭಿಷೇಕ ಮಾಡಿಸ್ಕೊಂಡನು? ಭರತನಿಗೆ ರಾಜ್ಯಾಧಿಕಾರ ಶಾಶ್ವತವಾಗಿ ತಪ್ಪಿದಂತೆ. ಅವನಿಗಷ್ಟೇ ಅಲ್ಲ, ಅವನ ಮಕ್ಕಳಿಗೂ ಎಂದೂ ಕೂಡ ರಾಜ್ಯ ಸಿಗೋದಿಲ್ಲ. ರಾಜನ ಮಕ್ಕಳಾದವರು ಎಲ್ಲರೂ ಕೂಡ ರಾಜರಾಗೋದೇ ಇಲ್ಲ. ಹಾಗೆ ಸಂಪ್ರದಾಯವೇ ಇಲ್ಲ, ಸಾಧ್ಯತೆಯೂ ಇಲ್ಲ. ಸಂಪ್ರದಾಯಕ್ಕೆ ವಿರುದ್ಧ ಅದು. ತಸ್ಮಾತ್ ಜ್ಯೇಷ್ಠೇ ಹಿ ಕೈಕೇಯಿ ರಾಜ್ಯತಂತ್ರಾಣಿ ಪಾರ್ಥಿವಾಹ. ಆದ್ರಿಂದ ರಾಜರು ಏನು ಮಾಡ್ತಾರೆ ಅಂದರೆ, ಒಳಜಗಳ ಬರಬಾರ್ದು, ಯಾವುದೇ ಘರ್ಷಣೆಗೆ ಅವಕಾಶ ಇರಬಾರ್ದು ಅಂತೇಳಿ ಹಿರಿಯರಿಗೆ ಪಟ್ಟಾಭಿಷೇಕ ಮಾಡ್ತಿರ್ತಾರೆ. ಯಾವುದಾದೊಂದು ಸಂದರ್ಭದಲ್ಲಿ ಹಿರಿಯರಲ್ಲಿ ನ್ಯೂನತೆ ಇದ್ದರೆ ಆಗ ಹಿರಿಯರನ್ನು ಬಿಟ್ಟು ಸಕಲ ಸದ್ಗುಣ ಸಂಪನ್ನವಾದಂಥ ಕನಿಷ್ಠರಿಗೆ ಕಿರಿಯರಿಗೆ ಪಟ್ಟಾಭಿಷೇಕ ಮಾಡಿ ಕೊಡೋದಿದೆ. ಯಯಾತಿ ವಿಷಯದಲ್ಲಿ ಹಾಗಾಗಿತ್ತು. ಯಯಾತಿ ಅಣ್ಣ ಒಬ್ಬ ಯತಿ ಅಂತಿದ್ದ, ಆತ ವಿರಕ್ತನಾಗಿಬಿಟ್ಟಿದ್ದ. ಹಾಗಾಗಿ ಆತ ಕಾಡಿಗೆ ಹೊರಟೋಗುತ್ತೆ. ಚಿಕ್ಕವನಾದಂಥ ಯಯಾತಿಗೆ ಪಟ್ಟ ಸಿಕ್ಕಿತ್ತು. ಮತ್ತು ಕೆಲವು ಕಡೆ ಅಂಗಹೀನರಾದವರು, ರೋಗಿಷ್ಠರಾದವರು ಇಂಥದ್ದೆಲ್ಲ ಇದ್ದರೆ ಆಗ ಕನಿಷ್ಠರಾದವರೇ ರಾಜ್ಯಭಾರ ವಹಿಸ್ಕೊಳ್ಳೋದು ಕೆಲವು ಕಡೆ ಇದೆ. ನಿನ್ನ ಮಗನಿಗೆ ರಾಜ್ಯವೂ ತಪ್ಪಿತು, ಎಲ್ಲ ರೀತಿಯ ಸುಖವೂ ತಪ್ಪಿತು. ನಿನಗೂ ನಿನ್ನ ಮಗನಿಗೂ ಹಿತ ಮಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೇನೆ. ಆದರೂ ನೀನು ಮಾತ್ರ ನನ್ನನ್ನು ಹಿತಚಿಂತಕಳು ಅಂತ ಭಾವಿಸಿಲ್ಲ. ನನಗೊಂದು ಕಾಣಿಕೆ ಕೊಡಬೇಕು ಅಂತ ಹೊರಟಿದೆ. ನಿನ್ನ ಬುದ್ಧಿ ಶೂನ್ಯತೆಗೆ ನಾನೇನು ಹೇಳಲಿ ಅಂತಾಳೆ ಮಂಥರೆ. ಮೊದಲು ನಾನು ಹೇಳುವಂಥ ವಿಷಯವನ್ನು ಮನದಟ್ಟು ಮಾಡಿಕೋ. ರಾಮ ಒಂದು ವೇಳೆ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ರೆ ನಿನ್ನ ಮಗನನ್ನ ಒಂದಾ ದೇಶಾಂತರಕ್ಕೆ ಕಳಿಸ್ತಾನೆ ಅಥವಾ ಲೋಕಾಂತರಕ್ಕೆ ಕಳಿಸ್ತಾನೆ. ಈ ದೇಶ ಬಿಟ್ಟು ಓಡಿಸ್ತಾನೆ ಅಥವಾ ಬೇರೆ ಲೋಕಕ್ಕೆ ಕಳಿಸ್ತಾನೆ. ದೇಶಾಂತರಂ ವಾ ನೈತ ಲೋಕಾಂತರ ಮಥಾಪಿವ. ಮತ್ತೆ ನಿಂದು ಒಂದು ತಪ್ಪಿದೆ. ನಿಂದೇನು ತಪ್ಪು ಅಂದರೆ, ಭರತ ಚಿಕ್ಕವನಾಗಿದ್ದಾಗಿಂದಲೇ ಆ ಭರತನನ್ನ ಶತ್ರುಘ್ನ ಇಬ್ಬರನ್ನು ಕೂಡ ನಿನ್ನ ತವರು ಮನೆಗೆ ಕಳಿಸ್ಕೊಟ್ಬಿಟ್ಟಿದೆ. ತವರು ಮನೆಯಲ್ಲಿ ಮಕ್ಕಳು ಬೆಳೆಯಲಿ ಅಂತ ಅಲ್ಲೇ ಕಳಿಸ್ಕೊಟ್ಬಿಟ್ಟಿದ್ದೆ. ಆ ಭರತ ಶತ್ರುಘ್ನ ಇಲ್ಲೇ ಆದ್ದರಿಂದ ಈ ಆಪ್ತನವಾದಂಥ ದಶರಥನಿಗೆ ರಾಮ ಲಕ್ಷ್ಮಣರ ಬಗ್ಗೆನೇ ಅನುಬಂಧ, ಅಟ್ಯಾಚ್ಮೆಂಟ್ ಹೆಚ್ಚಾಗಿಬಿಟ್ಟಿದೆ. ಹಾಗಾಗಿ ಅವರಿಬ್ಬರು ಹಿತಚಿಂತನೆ ಅವನು ಮಾಡ್ತಾನೆ. ಭರತ ಶತ್ರುಘ್ನ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ರಾಜ. ಇದರಲ್ಲಿ ನಿನ್ನದು ಕೂಡ ತಪ್ಪಿದೆ. ಭರತ ಇಲ್ಲೇ ಇರ್ತಿದ್ರೆ ಭರತನ ಬಗ್ಗೆನೂ ಆ ರಾಜ ಸ್ವಲ್ಪ ಗಮನ ಕೊಡ್ತಿದ್ದ. ಸನ್ನಿಕರ್ಷಾಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವತಿ. ಎಷ್ಟೇ ಬೇಕಾದವರಾಗಿರಲಿ, ಎಷ್ಟೇ ಸಂಬಂಧಪಟ್ಟವರಾಗಿರಲಿ, ದೂರ ಇದ್ದು ಬಿಟ್ರೆ ಅವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಕಡಿಮೆನೆ. ಸಮೀಪದಲ್ಲಿದ್ದರೆ ಆ ವಸ್ತು ಚೇತನವೇ ಆಗಿರಲಿ, ಜಡವೇ ಆಗಿರಲಿ, ಸಮೀಪದಲ್ಲಿದ್ದರೆ ನಿಮಗೆ ದಿವಸ ಅದನ್ನು ನೋಡ್ತಿರ್ತೀರಿ, ಅದರ ಆರೈಕೆ ಮಾಡ್ತಿರ್ತೀರಿ. ಹಾಗಾಗಿ ಅದರ ಬಗ್ಗೆ ನಿಮಗೊಂದು ಸನ್ನಿಕರ್ಷಾಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವತಿ.
ಸ್ಥಾವರ ಅಂದರೆ ಗಿಡ ಮರ ಬಳ್ಳಿಗಳು, ಹೀಗೆ ಅರ್ಥ ಮಾಡ್ಕೊಳ್ಳೋದು. ಮರದ ಸಮೀಪದಲ್ಲಿ ಬಳ್ಳಿ ಇದ್ದರೆ ಆ ಬಳ್ಳಿಗೆ ಬೇರೆ ಯಾರು ಆಶ್ರಯದಾತರಿರೋದಿಲ್ಲ. ಹಾಗಾಗಿ ಬಳ್ಳಿ ಮರವನ್ನು ಹಿಡ್ಕೋತದೆ. ಮರ ತನ್ನನ್ನು ಆಶ್ರಯಿಸಿ ಬಂದಿರುವಂತಹ ಬಳ್ಳಿಯನ್ನು ಬಿಗಿದು ಅದಕ್ಕೆ ಆಶ್ರಯ ಕೊಡ್ತದೆ. ಇದು ಸ್ಥಾವರ ಪ್ರಾಣಿಗಳಲ್ಲೂ ಕಂಡಿದೆ, ಗಿಡ ಮರ ಮೊದಲಾದವುಗಳಲ್ಲಿ. ಹಾಗಿರುವಾಗ ಭರತನನ್ನು ಇಷ್ಟು ದೀರ್ಘ ವರ್ಷ ಕಾಲ ನೀನು ದೂರ ಇಟ್ಬಿಟ್ಟಿದ್ದೆ. ಭರತನ ಜೊತೆ ಇರುವಂಥ ಶತ್ರುಘ್ನನಿಗೂ ಇದೇ ಪರಿಸ್ಥಿತಿ ಆಯಿತು. ಭರತ ರಾಜ್ಯದಿಂದ ವಂಚಿತನಾದಂತೆ ಶತ್ರುಘ್ನನು ರಾಜ್ಯದಿಂದ ವಂಚಿತ. ರಾಮನಿಗೆ ಪಟ್ಟಾಭಿಷೇಕ ಆದರೆ ಅವನಿಗೆ ಸುಖ, ಅದರಂತೆ ಲಕ್ಷ್ಮಣನಿಗೂ ಸುಖ. ರಾಜ್ಯಭಾರದಲ್ಲಿ ಎಲ್ಲ ಕಡೆ ಲಕ್ಷ್ಮಣನ ಮಾತು ನಡೀತದೆ. ಆಮೇಲೆ ಶ್ರೂಯತೆ ಹಿ ಧುಮಃ ಕಶ್ಚಿತ್ ಕ್ಷೇತ್ರವ್ಯೋ ವನಜೀವಿಭಿಃ ಸನ್ನಿಕರ್ಷಾದಿಶೀಕಾಭಿಃ ಮೋಚಿತಃ ಪರಮಾತ್ಮಯಾತ್. ಶತ್ರುಘ್ನ ಮತ್ತು ಭರತರಿಬ್ಬರನ್ನು ಕೂಡ ಕೈಕೇಯಿ ದೇಶಕ್ಕೆ ಕಳಿಸಿಕೊಟ್ಟು ಇಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿಕೊಡ್ಬೇಕು ಅಂತ ಸಂಚು ಮಾಡ್ತಿದ್ದಾನಲ್ಲ ರಾಜ. ಇದನ್ನು ನೋಡಿದರೆ ನನಗೆ ಒಂದು ಸನ್ನಿವೇಶ ನೆನಪಿಗೆ ಬರ್ತಿದೆ. ಅದೇನೆಂದ್ರೆ, ಕೆಲವು ಅರಣ್ಯವಾಸಿಗಳು ಅಂದರೆ ಅರಣ್ಯದ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅದ್ರ ಮೂಲಕ ಜೀವನ ಮಾಡಬೇಕಾದವರು, ಅವರು ಅರಣ್ಯಕ್ಕೆ ಹೋದ್ರಂತೆ. ಒಂದು ಗಿಡ ಕಡಿದು ಆ ಗಿಡವನ್ನು ತುಂಡು ತುಂಡು ಮಾಡಿ ಅದನ್ನು ಸೌದೆಯನ್ನಾಗಿ ಮಾಡಿ ಮಾರಾಟ ಮಾಡಬೇಕು ಅಂತ ಕಾಡಿಗೆ ಹೋದ್ರಂತೆ. ದಿವಸ ಕಾಡಿಗೆ ಹೋಗ್ತಿದ್ರು, ಬೇರೆ ಬೇರೆ ಗಿಡಗಳನ್ನು ಕಡಿತಿದ್ರು. ಆವತ್ತಿನ ದಿವಸ ಕಡಿಬೇಕು ಅಂತ ಹೋದ್ರು ಒಂದು ನಿರ್ದಿಷ್ಟವಾದಂತಹ ಪ್ರದೇಶಕ್ಕೆ. ಅಲ್ಲೊಂದು ಗಿಡ ಅವ್ರಿಗೆ ಕಾಣಿಸ್ತು. ಆ ಗಿಡವನ್ನು ಅವ್ರು ಕಡಿಬೇಕು ಅಂತ ಹೋದ್ರು. ಆದರೆ ಗಿಡದ ಸುತ್ತಲೂ ಮುಳ್ಳಿನ ಗಿಡ ಇದ್ದವು. ಹಾಗಾಗಿ ಆ ಗಿಡವನ್ನು ಅವ್ರು ಕಡಿಲಿಲ್ಲ. ಆ ಗಿಡ ಮುಳ್ಳಿನ ಗಿಡದ ನಡುವೆ ಇದ್ದಂಥ ಮುಳ್ಳುಗಳ ನಡುವೆ ಇದ್ದಂಥ ಗಿಡ ಬದುಕಿ ಉಳಿಯಿತು. ಮುಳ್ಳುಗಳ ರಕ್ಷಣೆ ಇಲ್ಲದೆ ಇದ್ದಂಥ ಗಿಡಗಳೆಲ್ಲ ಕಡಿಸಿಕೊಂಡು ಮಾರಾಟ ಆಗಿಬಿಟ್ಟು ಸತ್ತೋಗಿಬಿಟ್ಟವು. ಭರತ ಶತ್ರುಘ್ನರು ಇಲ್ಲೇ ಇದ್ದಿದ್ರೆ ಅವರು ನಿನಗೆ ಮುಳ್ಳುಗಳಂತ ರಕ್ಷಕರಾಗಿರ್ತಿದ್ರು. ಇವತ್ತು ಭರತ ಶತ್ರುಘ್ನರು ನಿನ್ನ ಜೊತೆ ಇಲ್ಲವೇ ಇಲ್ಲ. ಹಾಗಾಗಿ ನೀನು ರಕ್ಷಣೆ ಇಲ್ಲದಂಥ ಗಿಡದಂತಾಗಿದ್ದಿ. ನಿನ್ನನ್ನು ರಾಜ ಮೂಲೋತ್ಪಾಟನ ಬೇರು ಸಮೇತ ಕಿತ್ತು ಹಾಕವನಿದ್ದಾನೆ. ಲಕ್ಷ್ಮಣ ಯಾವತ್ತೂ ರಾಮನ ರಕ್ಷಣೆಯಲ್ಲಿ ಆಸಕ್ತನಾಗಿರ್ತಾನೆ. ಹಾಗೆ ರಾಮನು ಕೂಡ ಲಕ್ಷ್ಮಣನ ರಕ್ಷಣೆಗೆ ಗಮನ ಕೊಡ್ತಾನೆ. ಅವರಿಬ್ಬರು ಅಶ್ವಿನಿ ದೇವತೆಗಳಂತೆ ಇದ್ದಾರೆ. ಹಾಗಾಗಿ ಲಕ್ಷ್ಮಣನಿಗೆ ರಾಮ ಯಾವತ್ತೂ ಕೂಡ ಏನೂ ಕೇಡು ಮಾಡಲಾರ. ಆದರೆ ಭರತನ ಮಾತ್ರ ಬಿಡೋದಿಲ್ಲ. ಒಂದು ಕೆಲಸ ಮಾಡು, ನಿನಗೆ ರಾಮಂದೇ ಪಟ್ಟಾಭಿಷೇಕ ಆಗಬೇಕು ಅಂತಿದ್ರೆ ನೀನು ನಿನ್ನ ಮಗನಾದಂಥ ಭರತನಿಗೆ ಒಂದು ಸಂದೇಶ ಕಳಿಸ್ಕೊಡು. ಏನಂದ್ರೆ, ಮಾವನ ಮನೆಯಿಂದ ಆತ ನೇರವಾಗಿ ಇಲ್ಲಿ ಬರೋದು ಬೇಡ, ಕಾಡಿಗೆ ಹೊರಟಿರೋದಿಲ್ಲ. ಯಾಕಂದ್ರೆ ರಾಮ ಆ ಮಾವನ ಮನೆಗೆ ಯಾರನ್ನಾರು ಕಳಿಸಿ ಭರತ ಶತ್ರುಘ್ನರನ್ನು ಕೊಂದುಕೊಂಡ್ಬಿಟ್ರೆ ಅದಕ್ಕೆ ಬೇಡ. ಆ ಮಾವನ ಮನೆಯಿಂದ ನೇರವಾಗಿ ಕಾಡಿಗೆ ಹೋಗಿಬಿಡು ಅಂತ ಹೇಳಿ ಒಂದು ಸುದ್ದಿ ಕಳಿಸೋ ಅವರಿಗೆ. ಹಾಗಾಗಿ ಅವ್ರು ಕ್ಷೇಮವಾಗಿ ಇರ್ತಾರೆ, ನಿನ್ನ ಮಕ್ಕಳು ಎಲ್ಲರೂ ಇರ್ತಾರೆ. ಈ ಸಮಯದಲ್ಲಿ ನನಗೆ ಇದೇ ಉಚಿತ ಅಂತ ಕಾಣಿಸ್ತದೆ. ಮಗನನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ನಿನಗೆ ಇದು ಕೂಡ ಹಿತಕರವಾಗಿದೆ. ಭರತ ತನ್ನ ಸೋದರ ಮಾವನ ಮನೆಯಲ್ಲೇ ಇರಲಿ, ಅಯೋಧ್ಯೆಗೆ ಬರಲಿ, ರಾಮ ಅವನನ್ನೇನು ಬಿಡೋದಿಲ್ಲ. ಇದನ್ನ ನೆನ್ಪಿಟ್ಕೋ. ನೀನೇನಾದರೂ ಹಠ ಮಾಡಿ ಭರತನಿಗೂ ಕೂಡ ಅಪ್ಪನಾದ ದಶರಥನ ರಾಜ್ಯದಲ್ಲಿ ಒಂದು ಭಾಗ ಕೊಡಿಸಿದ್ರೆ, ರಾಮ ಲಕ್ಷ್ಮಣರಿಬ್ಬರು ಕೂಡ ಒಂದೇ ಸಾಮ್ರಾಜ್ಯದಲ್ಲಿ ಒಂದು ಭಾಗ ಈತ ಒಂದು ಭಾಗ ಆತ ಪಡೆದುಕೊಂಡು ರಾಜ್ಯಭಾರ ಮುಂದುವರಿಸಿದರೆ, ಆದರೆ ಆ ಭರತ ರಾಮನ ಅಧೀನದಲ್ಲಿ ಹೇಗಿರ್ತಾನೆ ಅದನ್ನು ಸ್ವಲ್ಪ ವಿಚಾರ ಮಾಡಿ. ರಾಮ ಜ್ಯೇಷ್ಠ ಆದ ಮೇಲೆ ಇಬ್ಬರೂ ರಾಜ್ಯವನ್ನು ಪಡ್ಕೊಂಡ್ರು ಕೂಡ ರಾಮ ಜ್ಯೇಷ್ಠನಾದ್ರಿಂದ ರಾಮನ ಅಧೀನದಲ್ಲಿ ಭರತ ಇರಬೇಕು. ರಾಮನ ಅಧೀನದಲ್ಲಿರುವಂಥ ನಿನ್ನ ಮಗ ಭರತ ಮುಂದೆ ನಾಳೆ ಏನು ಗತಿ ಕಾಣ್ತಾನೋ ಅದ್ಯಾವುದೂ ಹೇಳುವಂತಿಲ್ಲ. ಹಾಗಾಗಿ ರಾಮನ ಪರಿಸರದಲ್ಲಿ ಭರತ ಇದ್ರೂ ಕೂಡ ಭರತನಿಗೆ ಅಪಾಯ ಇದೆ. ರಾಮನ ಪರಿಸರದಿಂದ ಭರತನನ್ನು ದೂರ ಇಡಬೇಕು. ನಿನಗೆ ಇಲ್ಲಿ ತನಕ ಬೇಕಾದಷ್ಟು ರೀತಿಯಾದಂಥ ಸೌಭಾಗ್ಯ ಸವಲತ್ತುಗಳೆಲ್ಲ ಸಿಕ್ಕಿತ್ತು. ಗಂಡನ ವಿಶೇಷ ಪ್ರೀತಿ, ಗಂಡನ ವಿಶೇಷ ಗಮನ ನಿನ್ನ ಬಗ್ಗೆ. ಹಾಗಾಗಿ ನೀನೇನು ಮಾಡ್ತಿದ್ದೆ ಅಂದರೆ, ನಿನ್ನ ಸವತಿ ಆದಂತಹ ರಾಮನ ತಾಯಿಯಾದ ಕೌಸಲ್ಯನ್ನು ಬಹಳವಾಗಿ ತಿರಸ್ಕಾರ ಮಾಡ್ತಿದ್ದೆ. ಇದೊಂದು ವಾಸ್ತವ ಸಂಗತಿನೇ ಆಗಿದ್ದಿರಬೇಕು. ತನ್ನ ಸೌಂದರ್ಯದ ಮದದಿಂದ, ಯೌವನದ ಮದದಿಂದ ರಾಜನ ಬಗ್ಗೆ ವಿಶೇಷವಾದ ಗಮನ ಕೊಡ್ತಾನೆ ಅಂತ ಹೇಳಿ ಪಟ್ಟದರಸಿಯಾದಂತಹ ಕೌಸಲ್ಯನ್ನು ಕೂಡ ಆಕೆ ಸ್ವಲ್ಪ ರೀತಿ ತಿರಸ್ಕಾರನೇ ಮಾಡ್ತಿದ್ದಿರಬೇಕು ಕೈ. ಇಲ್ಲಿ ತನಕ ರಾಜ ನಿನ್ನ ಬಗ್ಗೆ ಹೆಚ್ಚು ಪ್ರೀತಿ ತೋರಿಸ್ತಿದ್ದ ಅನ್ನೋ ಕಾರಣಕ್ಕಾಗಿ ದಶರಥ ಇದೆಲ್ಲ ನಡ್ಕೊಂಡು ಹೊರಟಿದ್ದ.
ಮತ್ತು ಕೌಸಲ್ಯ ಸುಮ್ಮನೆ ಇದ್ಲು. ಯಾಕೆಂದ್ರೆ ಅವಳು ಅಸಹಾಯಕಳಾಗಿದ್ಲು. ಗಂಡನ ಪ್ರೀತಿ ಬೇರೊಬ್ಬರು ಹೆಂಗಸಿನ ಕಡೆ ವಿಶೇಷವಾಗಿರುವಾಗ ತಾನೇನು ಅಸಹಾಯಕಳಾಗಿದ್ಲು. ನಾಳೆ ತನ್ನ ಮಗನೇ ರಾಜ್ಯ ಆಗಿಬಿಟ್ರೆ, ರಾಜ್ಯ ಸ್ವೀಕಾರ ಮಾಡಿಬಿಟ್ರೆ ಅವಳು ಯಾಕೆ ಸುಮ್ಮನೆ ಇದ್ದಾಳು? ಹಿಂದೆ ನೀನು ಅವಳಿಗೆ ಏನೇನು ತಿರಸ್ಕಾರ ಮಾಡ್ತಿದ್ದೆಯಲ್ಲ ಅದನ್ನ ಅವಳೆಲ್ಲ ನೆನಪಿಟ್ಕೊಂಡು ಸೇರಿ ತಿರ್ಸ್ಕೊತಾಳೆ ಆ ಕೌಸಲ್ಯ. ನೀನೇನು ಮಾಡಿದ್ದೆ ಅದನ್ನೆಲ್ಲ ಅವಳು ನಿನಗೆ ಮಾಡ್ತಾಳೆ. ಮೂರ್ಖಳೆ, ನಿನ್ನ ಮೂರ್ಖತನ ಅಂತೂ ಆ ಕಡೆ ಇರಲಿ, ನನಗಂತೂ ಮುಂದೆ ಏನಾಗಬೇಕಾಗಿದೆ ಅನ್ನೋದು ಈಗ ಸ್ಪಷ್ಟವಾಗಿ ತಿಳಿದಿದೆ. ಸಮಸ್ತ ಭೂಮಂಡಲಗಳಿಂದ, ಸಮಸ್ತ ದ್ವೀಪಗಳಿಂದ ಸಮೇತವಾದ ಈ ಭೂಮಿಯನ್ನ ರಾಮ ತನ್ನ ಕೈಗೆ ತೆಗೆದುಕೊಂಡು ಕೂಡಲೇ ನೀನು ನಿನ್ನ ಭರತ ಇಬ್ಬರು ಕೂಡ ಪರಾಧೀನರಾಗ್ತೀರಿ, ಕೊನೆಯಿಲ್ಲದಂತಹ ಅಮಂಗಳವನ್ನು ಪಡ್ಕೊಳ್ತೀರಿ. ಭರತನ ನಾಶ ಅಂತೂ ಖಂಡಿತ, ನಿನ್ನ ಭರತ ಉಳಿಯಲಾರ. ಹಾಗಾಗಿ ಕಾಲ ಮೀರೋದ್ರೊಳಗೆ ನೀನು ಇದೆಲ್ಲವನ್ನು ಕೂಡ ಆಲೋಚನೆ ಮಾಡುವ. ರಾಮನಿಗೆ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕ ಆಗುವಂತೆ ಮಾಡು ಮತ್ತು ರಾಮನನ್ನ ಅರಣ್ಯಕ್ಕೆ ಓಡಿಸುವಂತ ಆಲೋಚನೆ ಮಾಡು. ಅದರ ಬಗ್ಗೆ ನೀನು ಶೀಘ್ರವಾಗಿ ಆಲೋಚನೆ ಮಾಡಬೇಕು. ಇಲ್ಲದೇ ಇದ್ರೆ ನಿನಗೆ ಆಪತ್ತು ತಪ್ಪಿದ್ದಲ್ಲ. ಆನಂದ ರಾಮಾಯಣದ ಸಾರಕಾಂಡದ 6ನೇ ಸರ್ಗ ಏನ್ ಹೇಳ್ತದಂದ್ರೆ, ಅಥ ಅಪರಾಹ್ನೇ ಸೌಧಸ್ಥ ದಾಸ್ಯಾಸ್ಪುತ್ರೀತು ಮಂಥರ. ಸೌಧದ ಮೇಲೆ, ಉಪ್ಪರಿಗೆ ಮೇಲೆ ದಾಸಿ ಪುತ್ರಿಯಾದಂತಹ ಮಂಥರೆ ಅವಳು ಅಲಂಕೃತವಾದಂತಹ ನಗರವನ್ನು ನೋಡಿಲ್ಲಂತೆ. ನೋಡಿ ಆ ಕಡೆ ಈ ಕಡೆ ತಿಳಿದುಕೊಂಡು ರಾಮನಿಗೆ ಪಟ್ಟಾಭಿಷೇಕ ಆಗ್ತಿದೆ ಅನ್ನೋ ಸುದ್ದಿಯನ್ನು ಅವಳು ಕೂಡ ಪಡೆದುಕೊಂಡು ವೇಗೇನ ವೇಗವಾಗಿ ಧಾವಿಸಿ ಬಂದು ಕೈ ಕಡೆಗೆ ನಡೆದಿದ್ದಂಥ ಎಲ್ಲವನ್ನು ಕೂಡ ಆ ಕೈ ಮುಂದೆ ಹೇಳಿದ್ಲು. ಆನಂದ ರಾಮಾಯಣ ಹಾಗೆ ಹೇಳ್ತದೆ. ಅದನ್ನೆಲ್ಲವನ್ನು ಕೂಡ ಕೇಳಿ ಕೈ ಒಂದು ಆಭರಣವನ್ನ ಆ ಮಂಥರಿಗೆ ಕೊಟ್ಲು. ಏತಸ್ಮಿನ್ ನಂತರೇ ವಾಣ್ಯ ದೇವವಾಕ್ಯ ಸುಮೋಹಿತ ತುಷ್ಟಾಂ ದೃಷ್ಟ್ವಾಸು ಕೈಕೇಯೀಂ ಭರ್ತಯಂತ್ಯಾಹ ತಾಂ ಪುನಃ. ಕೈಗಾಗಿದ್ದಂಥ ಸಂತೋಷವನ್ನ ಈ ಮಂಥರಿಗೆ ತಾಳ್ಲಿಕ್ಕಾಗದೆ ಅವಳು ಆ ಕೈಯನ್ನ ಬೇಕಾದಕ್ಕೆ ನಿಂದನೆ ಮಾಡಿದ್ಲು. ಮೂಢೇ ಕಥಂ ತ್ವಂ ತುಷ್ಟಾಸಿ, ನಿನಗೆ ಹೀಗೆ ಸಂತೋಷ ಯಾಕೆ ಬಂತು? ನಿನ್ನ ಭಾಗ್ಯ ಎಲ್ಲ ಹಾಳಾಗಿದ್ದನ್ನೆಲ್ಲ ನೀನು ತಿಳ್ಕೊಳ್ತಾ ಇಲ್ಲ. ರಾಮ ರಾಜ್ಯವನ್ನು ಪಡ್ಕೊಳ್ತಾನೆ, ಕೌಸಲ್ಯ ರಾಜಮಾತೆ ಆಗ್ತಾಳೆ, ನೀನು ದಾಸಿ ಆಗಿಬಿಡ್ತಿ. ದಾಸಿ ಭವಿಷ್ಯಸಿ ತ್ವಂ ಹಿ ಅತಃ ಮದ್ವಚನಂ ಕುರು. ಇಲ್ಲಿ ಏತಸ್ಮಿನ್ ನಂತರೇ ವಾಣ್ಯ ದೇವವಾಕ್ಯ ಸುಮೋಹಿತ, ದೇವತೆಗಳದೊಂದು ಸಂಕಲ್ಪನೂ ಹೀಗಿತ್ತು ಅಂತನ್ನೋದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಆ ದೇವತೆಗಳ ಸಂಕಲ್ಪದಂತೆ ಆ ಕೈಗೆ ಮಂಥರೆ ದುರ್ಬೋಧನೆ ಮಾಡಿದ್ಲು ಅಂತ ಅರ್ಥ ಬರುವಂಥ ಒಂದು ವಾಕ್ಯ ಆನಂದ ರಾಮಾಯಣದಲ್ಲಿದೆ. ಹಾಗಾಗಿ ಕೂಡಲೇ ಎಚ್ಚೆತ್ತುಕೊಳ್ಳು, ರಾಮ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳೋದು ತಪ್ಪಬೇಕು, ಆತ ಅರಣ್ಯಕ್ಕೆ ಹೋಗಬೇಕು, ನಿನ್ನ ಮಗ ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಆಲೋಚನೆಯನ್ನು ಮಾಡು ಅಂತ ಅವಳು ದುರ್ಬೋಧನೆ ಮಾಡಿದ್ಲು. ಮಂತ್ರಿ ಹೇಳಿದ ದುರ್ಬೋಧನೆಯನ್ನು ಕೇಳಿ ಆ ಕೈಯು ಕೂಡ ತನ್ನ ಮನಸ್ಸನ್ನ ಬದಲಾಯಿಸಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 8ನೇ ಸರ್ಗ ಸಮಾಪ್ತ ಆಗಿದೆ.